ನೀವು ಯಾರಾದರೂ ಪ್ರಯಾಸ ಪಡ್ತಾ ಇದ್ದೀರಾ ಈ ಲೋಕದಲ್ಲಿ ಮೇಲೆ ಬರಲಿಕ್ಕಾಗಿ? ಟ್ರೈಯಿಂಗ್ ಇನ್ ದಿಸ್ ವರ್ಲ್ಡ್ ಟು ಕಮಿಂಗ್ ಅಪ್ 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 ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಕ್ವಶನ್ ಏನು ಗೊತ್ತಾ, ಮೇಲೆ ತಂದು ಏನು ಪ್ರಯೋಜನ ಅಂತ. ಈ ಲೋಕದಲ್ಲಿ ನೀನು ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿ ಲಾಸ್ಟಿಗೆ ತಗೊಬಂದು ಮಣ್ಣಿಗೆ ಹಾಕ್ತಾರೆ, ಇಲ್ಲ ಬೆಂಕಿಗೆ ಹಾಕ್ತಾರೆ, ಎಲ್ಲ ಒಂದು ಕಡೆ ಹಾಕ್ತಾರೆ, ಏನು ಪ್ರಯೋಜನ ಆಯಿತು? ವೆನ್ ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ವಚನಗಳನ್ನು ನೀವು ಆಲಿಸ್ತಾ ಇರುವಾಗ ನಿಮಗೆ ದೇವರ ಒಂದು ಸ್ವರ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ದೊಡ್ಡ ಆಶೀರ್ವಾದ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಇಫ್ ಯು ಆರ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಥ್ರೂ ದ ವರ್ಡ್, ಥ್ರೂ ದ ಪ್ರೀಚಿಂಗ್ ಆಫ್ ಗಾಡ್ಸ್ ವರ್ಡ್, ಇಟ್ ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಯು. ಓಕೆ, ರೆಡಿ? ಊಟನೂ ರೆಡಿ, ನಾವು ರೆಡಿ. ಓಕೆ, ಯೇಸು ಸ್ವಾಮಿಯನ್ನು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ಸ್ವಾಗತ ಮಾಡಬೇಕು. ಆಗ ಏನಾಗುತ್ತೆ ಕೇಳಿದರೆ, ನಮ್ಮ ಜೀವನದಲ್ಲಿ ಏನಾದರೂ ಕೊರತೆ ಆದಾಗ ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಕಾನಾ ಊರಿನ ಮದುವೆಯಲ್ಲಿ ನಾವು ನೋಡ್ತೀವಿ, ಜಾನ್ ಚಾಪ್ಟರ್ 2 ವರ್ಸ್ 2, 1 and 2 ಅಲ್ಲಿ ಓದಿದರೆ ನಮಗೆ ಈ ರೀತಿ ಆಗುತ್ತೆ. ಓದಿ ನೋಡೋಣ. 2 दिसा उपरांत गलिलेच्या काना नगरी एक लग्न असलें. थंय जेजूची आवय आसली. जेजूक आनी ताच्या सिसांकी लग्नाचें आपोवणें आसलें. 3 वर्स 3. थंय वायन उणो पडलो. तेदवा जेजूचे आवयन ताका सांगलें, तांचे लागीं वायन ना. ಓಕೆ, ಆ ಒಂದು ಕಾನಾ ಊರಿನ ಮದುವೆಯಲ್ಲಿ ವಾಕ್ಯ ಹೇಳುತ್ತೆ, ಆ ಒಂದು ಮನೆಯವರು ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಿದರು. ಜೀಸಸ್ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಹ್ಯಾಡ್ ಆಲ್ಸೋ ಬೀನ್ ಇನ್ವೈಟೆಡ್ ಟು ದ ವೆಡ್ಡಿಂಗ್. ಆ ಒಂದು ವಿವಾಹಕ್ಕೆ ಯೇಸು ಸ್ವಾಮಿಗೂ ಅವರ ಶಿಷ್ಯರಿಗೂ ಒಂದು ಆಮಂತ್ರಣವನ್ನು ಕೊಟ್ಟಿದ್ದರು. ಯಾರು? ಆ ಮದುವೆ ಮನೆಯವರು ಯೇಸು ಅಲ್ಲಿ ಬಂದಿದ್ದರು. ಆದರೆ ವೈನ್, ಒಂದು ವೆಲ್ಕಮ್ ಡ್ರಿಂಕ್ ಎಲ್ರಿಗೂ ಕೊಡ್ತೀವಲ್ವಾ, ಅದು ಖಾಲಿಯಾಗೋಯ್ತು. ಅದು ಖಾಲಿ ಆದಾಗ ಆ ಮನೆಯವ್ರು ಯಾರೂ ಟೆನ್ಷನ್ ಮಾಡಿಕೊಳ್ಳಿಲ್ಲ. ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ದೇವರಿಗೆ ವಿಷಯ ಗೊತ್ತಾಯಿತು. ದೇವರಿಗೆ ವಿಷಯ ಗೊತ್ತಾಯಿತು. ದೇವರು ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಕೊರತೆಯನ್ನು ಕಂಡು ಆ ಕೊರತೆಯನ್ನು ತಕ್ಕ ಸಮಯದಲ್ಲಿ ನೀಗಿಸಿದರು. ನಮಗೆ ಗೊತ್ತು ಏನಾಯಿತು ಅಂತ. ನೀರು ದ್ರಾಕ್ಷಾರಸವಾಯಿತು. ಯಾರಿಗೂ ಗೊತ್ತಾಗಿಲ್ಲ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ. ಸೊ ನಮ್ಮ ಜೀವನದಲ್ಲಿ ಇದು ಆಗುತ್ತಾ? ವಿಲ್ ದಟ್ ಹ್ಯಾಪನ್ ಇನ್ ಅವರ್ ಲೈಫ್ಸ್ ಆಲ್ಸೋ? ದೇವರ ವಾಕ್ಯ ನಮಗೊಂದು ಎಕ್ಸಾಂಪಲ್, ನಮಗೊಂದು ಉದಾಹರಣೆ, ಆಯಿತಾ? ಇದನ್ನು ನಾವು ನಂಬೋದಾದರೆ, ಇಫ್ ಯು ಬಿಲೀವ್ ದಿಸ್ ಎಕ್ಸಾಂಪಲ್, ಡಿವೈನ್ ಎಕ್ಸಾಂಪಲ್ಸ್, ಶ್ಯೂರ್ಲಿ ದಿಸ್ ಕ್ಯಾನ್ ಹ್ಯಾಪನ್ ಇನ್ ಅವರ್ ಲೈಫ್ಸ್ ಆಲ್ಸೋ. ನಾವು ನಿಜವಾಗಲೂ ಇದನ್ನು ನಂಬೋದಾದರೆ, ಈ ಒಂದು ಉದಾಹರಣೆಯನ್ನು ನಂಬೋದಾದರೆ, ನಮ್ಮ ಜೀವನದಲ್ಲೂ ಕೂಡ ಇದು ನೆರವೇರುತ್ತೆ. ಅದಕ್ಕೇನು ಮಾಡಬೇಕೀಗ? ಅವರಂದು ಯೇಸುವನ್ನು ಸ್ವಾಗತ ಮಾಡಿದರು. ದೆ ವೆಲ್ಕಮ್ಡ್ ಜೀಸಸ್, ಇನ್ವೈಟೆಡ್ ಜೀಸಸ್. ಅವರ ಜೀವನದಲ್ಲಿ, ಅವರ ಅಥವಾ ಕುಟುಂಬದಲ್ಲಿ ಯೇಸುವನ್ನು ಅವರು ಸ್ವಾಗತ ಮಾಡಿದರು, ಕರೆದಿದ್ರು. ದಟ್ ಈಸ್ ದ ಫಸ್ಟ್ ಥಿಂಗ್ ದೇ ಡಿಡ್. ಹಾಗಾದರೆ ನಮ್ಮ ಲೈಫಲ್ಲೂ ಕೂಡ, ಫ್ಯಾಮಿಲಿ ಲೈಫ್, ಮ್ಯಾರೇಜ್ ಲೈಫ್, ಅಥವಾ ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ರೀತಿಯಲ್ಲಿ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಶೋಧನೆಗಳು ನಮಗೆ ಬರುತ್ತೆ. ನಮಗೆಲ್ಲರಿಗೂ ಬರುತ್ತೆ. ಅದು ಬಂದಾಗ ನಾವು ಪ್ರೇಯರ್ ಮಾಡ್ತೀವಿ, ಕರೆಕ್ಟಾ? ವೆನ್ ಎವರ್ ಪ್ರಾಬ್ಲಮ್ ಕಮ್ಸ್ ವಿ ಪ್ರೇ. ಈ ಕುಟುಂಬದವರು ಎಲ್ಲಾದರೂ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನೋಡಿದ್ರೆ ನೀವು? ಇಲ್ಲ. ಅವರಿಗೇನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ. ಗಾಡ್ ಹಿಮ್ಸೆಲ್ಫ್ ಡೆಲ್ಟ್ ದ ಪ್ರಾಬ್ಲಮ್.
ಅಲ್ವಾ? ದೇವರೇ ಡೀಲ್ ಮಾಡಿದರು ಆ ಪ್ರಾಬ್ಲಮ್ನ. ಸೊ ಇದರಿಂದ ನಮಗೇನು ಪಾಠ ಕೇಳಿದರೆ, ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ನಾನು ಇನ್ವೈಟ್ ಮಾಡಿದ್ದಾದರೆ, ಫಸ್ಟ್ ನಮ್ಮ ಲೈಫಲ್ಲಿ ಜೀಸಸ್ ಫಸ್ಟ್, ಯೇಸು ಫಸ್ಟ್ ಇರಬೇಕು. ದಟ್ ಮೀನ್ಸ್ ಹೀ ಮಸ್ಟ್ ಬಿ ದ ಲಾರ್ಡ್ ಆಫ್ ಆರ್ ಲೈಫ್. ಜೀಸಸ್ ಕ್ರೈಸ್ಟ್ ಮಸ್ಟ್ ಬಿ ದ ಲಾರ್ಡ್. ದಾವೀದ ಹೇಳ್ತಾನಲ್ವಾ, ದ ಲಾರ್ಡ್ ಈಸ್ ಮೈ ಶೆಪರ್ಡ್. ದ ಲಾರ್ಡ್, ಪ್ರಭು ನನಗೆ ಕುರಿಗಾಹಿ ಆಗಿರೋದ್ರಿಂದ ನನಗೆ ಯಾವುದೇ ಕುಂದುಕೊರತೆಗಳು ಇಲ್ಲ. ಐ ಲ್ಯಾಕ್ ನಥಿಂಗ್ ಬಿಕಾಸ್ ದ ಲಾರ್ಡ್ ಈಸ್ ಮೈ ಶೆಪರ್ಡ್. ನಮ್ಮ ಜೀವನದಲ್ಲಿ ನಾವೇ ಲಾರ್ಡ್. ನಮ್ಮ ಜೀವನದಲ್ಲಿ ಯಾಕೆ ಗೊತ್ತಾ ತುಂಬ ಕೊರತೆಗಳು ನಾವು ಹೇಳ್ತೀವಿ? ವಿ ಆರ್ ಸೆಲ್ಸ್ ಆರ್ ಲಾರ್ಡ್ಸ್. ನಮ್ಮ ಜೀವನದಲ್ಲಿ ನಾವೇ ಕರ್ತನು, ನಾವೇ ಪ್ರಭು, ನಾವೇ ಯಜಮಾನರು. ಅವಾಗ ಏನಾಗುತ್ತೆ? ಕೊರತೆಗಳು ಬರುತ್ತೆ. ಪ್ರಾರ್ಥನೆ ಸಾಂಪ್ರದಾಯಿಕವಾಗಿ ಮಾಡ್ತೀವಿ, ಅಷ್ಟೇನು ವರ್ಕೌಟ್ ಆಗೋದಿಲ್ಲ. ಆದರೆ ನಮ್ಮ ಲೈಫಲ್ಲಿ ಜೀಸಸ್ನ ವೆಲ್ಕಮ್ ಮಾಡಿ, ಆ ಜೀಸಸ್ಗೆ ನಮ್ಮ ಲೈಫನ್ನು ಸರೆಂಡರ್ ಮಾಡಿಕೊಟ್ಟು, ಯೇಸುವೆ ಇನ್ನು ನಂದೇನೂ ಇಲ್ಲ, ನೀನೇ ನನ್ನ ಕರ್ತನು, ನೀನೇ ನನ್ನ ಯಜಮಾನ, ನಾನು ಕೇವಲ ಸೇವಕ ಅಷ್ಟೇ ಅಂತ ಹೇಳಿ ನಮ್ಮ ಲೈಫನ್ನು ಆ ಪ್ರಭುವಿಗೆ, ಅವರ ಆಡಳಿತಕ್ಕೆ ಬಿಟ್ಟು ಕೊಡೋದಾದರೆ ಖಂಡಿತವಾಗಲೂ ಏನೇ ಆಗಲಿ ಹೀ ವಿಲ್ ಟೇಕ್ ಕೇರ್ ಆಫ್ ಇಟ್. ಆದರೆ ನಮಗೆ ಅಷ್ಟು ನಂಬಿಕೆ ಇಲ್ಲ. ನಮಗೆ ಅಷ್ಟು ನಂಬಿಕೆ ಇಲ್ಲ. ನಮ್ಮ ನಂಬಿಕೆ ಯಾವುದರಲ್ಲಿ ಗೊತ್ತಾ? ಫಸ್ಟ್ ನಮ್ಮ ನಂಬಿಕೆ ನಮ್ಮ ಬಲದಲ್ಲಿ. ಅವರ್ ಫೇತ್ ಈಸ್ ಇನ್ ಅವರ್ ಓನ್ ಸ್ಟ್ರೆಂತ್. ಅದಾದಮೇಲೆ ನಮ್ಮ ಜೊತೆಯಲ್ಲಿರುವ ಮನುಷ್ಯರು ಅಥವಾ ಹಣ, ಇದರಲ್ಲೆಲ್ಲ ನಮಗೆ ನಂಬಿಕೆ ಇದೆ. ಲಾಸ್ಟ್ ಯಾವುದು ವರ್ಕೌಟ್ ಆಗದೆ ಇದ್ದಾಗ ವಿ ಡಿಪೆಂಡ್ ಆನ್ ಗಾಡ್. ದೇವ್ರ ಹತ್ರ ಹೇಳ್ತೀವಿ, ದೇವರೇ ನಾನು ನಿನ್ನನ್ನೇ ನಂಬಿದ್ದೀನಿ, ನಿನ್ನ ಬಿಟ್ಟರೆ ಯಾರೂ ನನಗೆ ಇಲ್ಲ, ನೀನೇ ನನಗೆ ಸರ್ವಸ್ವ, ನನಗೆ ಸಹಾಯ ಮಾಡಲೇಬೇಕು ನೀನು ಅಂತ ಹಠ ಹಿಡಿತೀವಿ. ಯಾವಾಗ ಹೇಳ್ತೀವಿ? ಅಟ್ ದ ಎಂಡ್, ಕೊನೆಯಲ್ಲಿ, ಎಲ್ಲ ಮುಗಿದಾದ ಮೇಲೆ ಅಲ್ವಾ? ಸೊ ಅದು ನಂಬಿಕೆ ಅಲ್ಲ, ಅದು ನಮ್ಮ ಸ್ವಾರ್ಥಕ್ಕಾಗಿ ದೇವ್ರನ್ನ ನಾವು ಆಶ್ರಯಿಸೋದು. ನಮ್ಮ ಸ್ವಾರ್ಥಕ್ಕಾಗಿ ಇವ್ರ ಕೈಯಲ್ಲಿ ಆಗಲಿಲ್ಲ, ಅವರಿಂದ ಆಗಲಿಲ್ಲ, ಯಾರಿಂದನೂ ಆಗಲಿಲ್ಲ, ಅದರಿಂದ ದೇವರಿಂದ ಆದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ದೇವರನ್ನ ಆಶ್ರಯಿಸ್ತೀವಿ. ಎಷ್ಟೋ ಜನರ ಜೀವನದಲ್ಲಿ ಹಾಗೇನೆ. ನಾವು ಧ್ಯಾನ ಕೇಂದ್ರದಲ್ಲೆಲ್ಲ ಎಷ್ಟೋ ಜನ ಬರೋದನ್ನು ನೋಡಿದ್ದೀವಿ. ಹೇಗೆ ಬರ್ತಾರೆ ಗೊತ್ತಾ? ಎಲ್ಲ ಮುಗೀತು, ಇನ್ನೇನೂ ಇಲ್ಲ, ಫೈನಲ್ ಜಸ್ಟ್ ಒಂದು ಟಿಪ್ಪಲ್ಲಿ ಇರುತ್ತೆ ಲೈಫ್, ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗದೆ ಇನ್ನೇನು ಜಸ್ಟ್ ಒಂದು ಎಡ್ಜಲ್ಲಿರುತ್ತೆ. ಅದು ಕಟ್ಟಾದೆ ಹೋಯ್ತು, ಔಟ್. ತುಂಬ ಕಷ್ಟಪಟ್ಟು ಬಂದೆ ಅಂತ ಹೇಳ್ತಾರೆ. ತುಂಬ ದೂರದಿಂದ ಬಂದ್ವಿ ಬ್ರದರ್, ತುಂಬ ಕಷ್ಟಪಟ್ಟು ಬಂದ್ವಿ, ಹಾಗೆ ಬಂದ್ವಿ, ಹೀಗೆ ಬಂದ್ವಿ ಅಂತೆಲ್ಲ ಹೇಳ್ತಾರೆ. ಆದರೆ ಬಂದಿದ್ದಂದರೆ ಫೈನಲ್, ಇದು ಮಾತ್ರ, ಇದು ಒಂದು ನೋಡೋಣ ಅಂತ, ಟ್ರೈ ಮಾಡೋಣ ಅಂತ ಬಂದಿದ್ದೀವಿ, ಎಲ್ಲ ಮುಗೀತು ಅಂತ. ಹಾಗೆ ನಾವೇನು ಮಾಡ್ತೀವಿ ಕೇಳಿದರೆ, ಎಲ್ಲ ಮುಗಿದ ಮೇಲೆ ಫೈನಲ್ ಗಾಡ್, ಕೊನೆಯದಾಗಿ ದೇವರು. ನಮ್ಮ ಮನೆಯಲ್ಲಿ ಸಾಧಾರಣ ಫ್ಯಾಮಿಲಿ ಪ್ರೇಯರ್ ಇಟ್ಕೊಳ್ತೀವಿ. ಫ್ಯಾಮಿಲಿ ಪ್ರೇಯರ್, ಕುಟುಂಬ ಪ್ರಾರ್ಥನೆ. ಯೂಶ್ವಲಿ ನಾವು ಯಾವಾಗ ಇಟ್ಕೊಳ್ತೀವಿ? ಎಲ್ಲ ಮುಗಿದ ಮೇಲೆನ, ಎಲ್ಲ ಪ್ರಾರಂಭ ಆಗೋಕ್ಕಿಂತ ಮುಂಚೆನಾ? ಎಲ್ಲ ಮುಗಿದ ಮೇಲೆ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಸೇರಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಫ್ಯಾಮಿಲಿ ಪ್ರೇಯರ್, ಕುಟುಂಬ ಪ್ರಾರ್ಥನೆ, ಕುಟುಂಬ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಮಾಡ್ತೀವ? ಅಥವಾ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಸುಸ್ತಾಗಿ ಇನ್ನೇನು ಮಲಗಬೇಕು, ಊಟ ಎಲ್ಲ ಆದಮೇಲೆ, ಅಥವಾ ಊಟಕ್ಕಿಂತ ಜಸ್ಟ್ ಬಿಫೋರ್ ಮೀಲ್ ನಾವು ಫ್ಯಾಮಿಲಿ ಪ್ರೇಯರ್ ಅಂತ ಮಾಡ್ತೀವ? ಅಟ್ ದ ಎಂಡ್ ಅಲ್ವಾ? ದೇವರು ಎಲ್ಲಿ ಜೀವನದಲ್ಲಿ? ಲಾಸ್ಟಲ್ಲಿ ದೇವರು ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲರ ಲೈಫಲ್ಲೂ ದೇವರಿಗೊಂದು ಸ್ಥಾನ ಇದೆ. ಎಲ್ಲಿದೆ ಕೇಳಿದರೆ ಕೊನೆಯಲ್ಲಿ. ಎಲ್ಲ ಆದಮೇಲೆ ಲಾಸ್ಟಿಗೆ ದೇವ್ರನ್ನ ಟ್ರೈ ಮಾಡ್ತೀವಿ ನಾವು. ವೈ ಡೋಂಟ್ ಯು ಟ್ರೈ ಜೀಸಸ್ ಫಸ್ಟ್ ಇನ್ ಯುವರ್ ಲೈಫ್? ಇಫ್ ಯು ಟ್ರೈ ಜೀಸಸ್ ಫಸ್ಟ್ ಇನ್ ಯುವರ್ ಲೈಫ್, ಯು ವಿಲ್ ಹ್ಯಾವ್ ಎ ಬೆಸ್ಟ್ ಲೈಫ್. ಟ್ರೈ ಜೀಸಸ್ ಫಸ್ಟ್. ಯೇಸುವನ್ನು
ಮೊದಲು ಇಟ್ಕೊಳ್ಳಿ. ದೇವರಿಗೆ ಮೊದಲನೇ ಸ್ಥಾನ ಕೊಡಿ. ಆಗ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಗಾಡ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಗಾಡ್ಸ್ ಬೆಸ್ಟ್ ಈಸ್ ಹೋಲಿ ಸ್ಪಿರಿಟ್. ಗಾಡ್ಸ್ ಬೆಸ್ಟ್ ಈಸ್ ಇಟರ್ನಲ್ ಲೈಫ್. ಈ ಲೋಕದ್ದಲ್ಲ ನಾನು ಹೇಳ್ತಾ ಇರೋದು. ಈ ಲೋಕದ್ದು ಯಾವುದು ಬೆಸ್ಟ್ ಅಲ್ಲ. ಲೋಕದ್ದು ನೀವು ಏನೆಲ್ಲ ಬೆಸ್ಟ್ ಹೇಳಿದರೆ ಎಲ್ಲ ವರ್ಸ್ಟೇ. ಗಾಡ್ಸ್ ಬೆಸ್ಟ್ ಈಸ್ ಗಾಡ್ ಹಿಮ್ಸೆಲ್ಫ್. ನೀವು ಕೆಲವು ಟೈಮ್ ಯೋಚನೆ ಮಾಡ್ಬೋದು, ನಾವು ಜೀಸಸ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ನಮಗೆ ಬೆಸ್ಟ್ ಕಂಪನಿಲಿ ಜಾಬ್ ಸಿಗುತ್ತೆ, ನಾವು ಬೆಸ್ಟ್ ಕಾರಲ್ಲಿ ಓಡಾಡಬೋದು, ವರ್ಲ್ಡ್ಸ್ ಬೆಸ್ಟ್ ಕಾರ್, ಅಥವಾ ವರ್ಲ್ಡಲ್ಲಿ ಬೆಸ್ಟ್ ಆಗಿರೋ ಒಂದು ಫ್ಯಾಮಿಲಿ ನಮಗೆ ಸಿಗುತ್ತೆ, ವರ್ಲ್ಡಲ್ಲಿ ಬೆಸ್ಟ್ ಆಗಿರೋ ಒಂದು ಬಾಯ್ ಅಥವಾ ಗರ್ಲ್ ನಮಗೆ ಸಿಗ್ತಾರೆ, ಅಥವಾ ಬೆಸ್ಟ್ ಎಜುಕೇಷನ್ ಸಿಗುತ್ತೆ, ಬೆಸ್ಟ್ ಮೊಬೈಲ್ ಫೋನ್, ಬೆಸ್ಟ್ ಹೆಲ್ತ್. ಅಲ್ಲ, ಈ ಯಾವ ಬೆಸ್ಟು ಅಲ್ಲ. ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಮಿಸ್ಟೇಕ್ ಯುವರ್ ಸೆಲ್ಫ್ ಆಲ್ಸೋ. ನಾಟ್ ದ್ಯಾಟ್ ಬೆಸ್ಟ್. ಯು ವಿಲ್ ಗೆಟ್ God's best. God's best is God himself. God's best is Jesus Christ. God's best is eternal life. God's best is Holy Spirit. God's best is heaven. ಅದು ನಮಗೆ ಸಿಗುತ್ತೆ. You will not miss God's best if you try Jesus first every day. ಅಂದರೆ ದೇವರಿಗೆ, ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೊಡೋದಾದರೆ ಖಂಡಿತವಾಗ್ಲೂ ನಮಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಕೇಳಿದರೆ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಹೋಲಿ ಸ್ಪಿರಿಟ್ ಎವ್ರಿ ಡೇ. ಪವಿತ್ರಾತ್ಮನ ಯಾವಾಗಲೂ ಒಂದು ಒಕೇಶನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಹೋಲಿ ಸ್ಪಿರಿಟ್ ಈಸ್ ಲೈಫ್ ಗಿವಿಂಗ್ ಗಾಡ್. ಜೀವ ಕೊಡುವ ದೇವರವರು ಪವಿತ್ರಾತ್ಮರು. ಓಕೆ, ನಾಟ್ ಫಿಸಿಕಲ್ ಲೈಫ್, ಸ್ಪಿರಿಚುವಲ್ ಲೈಫ್, ಆತ್ಮಕ್ಕೆ ಹೆವನ್ಲಿ ಲೈಫ್, ಡಿವೈನ್ ಲೈಫ್. ವಿ ನೀಡ್ ದಟ್. ನಮಗೆ ಈ ಫಿಸಿಕಲ್ ಲೈಫ್ ಇದೆ. ಫಿಸಿಕಲ್ ಲೈಫ್ ಅಂದರೆ ನಮ್ಮ ನಾಯಿ ಮರಿಗಳಿಗಿರುವ ಲೈಫ್ ನಮಗೂ ಇದೆ. ಆ ಲೈಫ್ ಅಲ್ಲ. ಸ್ಪಿರಿಚುವಲ್ ಲೈಫ್, ಯೇಸು ಕ್ರಿಸ್ತನಲ್ಲಿದ್ದ ಜೀವ. ಆ ಜೀವದ ಪವರ್ ಏನು ಗೊತ್ತಾ? ಆ ಜೀವದ ಪವರ್ ಏನು ಕೇಳಿದರೆ, ಶಿಲುಬೆ ಮೇಲೆ ನಿಮ್ಮನ್ನು ಜಡಿದ್ರು ನೀವು ಹೇಳ್ತೀರಿ, ಫಾದರ್ ಫರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಗಂಡ ಏನಾದರೂ ತಪ್ಪು ಮಾಡಿದರೆ ನೀವೇನು ಪ್ರಾರ್ಥನೆ ಮಾಡ್ತೀರಿ ಗೊತ್ತಾ? ದೇವರೇ ನನ್ನ ಗಂಡನ ಸರಿ ಮಾಡಿ ಅಂತಲ್ಲ, ದೇವರೇ ನನ್ನ ಗಂಡನ ಕ್ಷಮಿಸಿ, ಅವನಿಗೆ ಗೊತ್ತಿಲ್ಲ ಅವನೇನು ಮಾಡ್ತಾ ಇದ್ದಾನೆ ಅಂತ. ಹೆಂಡತಿ ಏನಾದರೂ ತಪ್ಪು ಮಾಡಿದರೆ, ಫಾದರ್ ಫರ್ಗಿವ್ ಮೈ ವೈಫ್ ಫಾರ್ ಶಿ ಡಸಂಟ್ ನೋ ವಾಟ್ ಶಿ ಈಸ್ ಡೂಯಿಂಗ್. ಆ ರೀತಿ ಪ್ರಾರ್ಥನೆ ಮಾಡುವ ಒಂದು ಗಂಡ ಹೆಂಡತಿ ಇದ್ಬಿಟ್ರೆ ಆ ಕುಟುಂಬ ಪವಿತ್ರಾತ್ಮನ ಶಕ್ತಿಯಿಂದ ಒಂದಾಗಿರುತ್ತೆ. ನಾವೇನು ಮಾಡ್ತೀವಿ? ವಿ ಟ್ರೈ ಆರ್ ಲೆವೆಲ್ ಬೆಸ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಗಂಡ ಏನಾದರೂ ತಪ್ಪು ಮಾಡಿದ್ರೆ ಫಸ್ಟು ಹೆಂಡತಿ ಅವಳಿಂದ ಆಗುವ ಎಲ್ಲ ಪ್ರಯತ್ನ ಮಾಡ್ತಾಳೆ ಅವಳನ್ನ ರೆಡಿ ಗಂಡನ ಸರಿ ಮಾಡಲಿಕ್ಕೆ. ಗಂಡ ಸರಿ ಆಗ್ತಾನಾ? ಯಾಕಂದ್ರೆ ಅವನು ಆಲ್ರೆಡಿ ಸರಿ ಇದ್ದಾನಲ್ಲ, ಅವನು ಹೇಗೆ ಸರಿ ಆಗ್ತಾನೆ? ಹೆಂಡತಿ ಏನಾದರೂ ತಪ್ಪು ಮಾಡಿದ್ರೆ ಗಂಡ ಟ್ರೈ ಮಾಡ್ತಾನೆ ಅವಳನ್ನ ಸರಿ ಮಾಡಲಿಕ್ಕೆ. ಸರಿ ಆಗ್ತಾಳಾ? ಹೆಂಡತಿ ಆಲ್ರೆಡಿ ಸರಿ ಇದ್ದಾಳಲ್ಲ, ಎಲ್ಲ ಪಾಯಿಂಟಲ್ಲೂ ಅವಳು ಸರಿ ಇದ್ದಾಳೆ. ಅದೇ ರೀತಿ ಪ್ರತಿಯೊಂದು ಸಂಬಂಧಗಳು, ಪ್ರತಿಯೊಂದು ಕಡೆಗೂ ಅದೇನೆ. ಕಾರಣ ಏನು ಅಂದರೆ, ನಾವು ಯಾಕೆ ಇನ್ನೊಬ್ಬರನ್ನ ಸರಿ ಮಾಡೋಕ್ಕೆ ಹೋಗ್ತೀವಿ ಅಂದರೆ, ಫಸ್ಟ್ ನಾವು ಸರಿ ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಇನ್ನೊಂದು, ನಮಗೆ ದೇವರಲ್ಲಿ ನಂಬಿಕೆ ಇಲ್ಲ. ದೇವರಲ್ಲಿ ನಂಬಿಕೆ ಇಲ್ಲ. ನೀವೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಸರಿಯಾಗಿ ಹೇಳಿ, ಜಾಸ್ತಿ ಥಿಂಕ್ ಮಾಡೋದು ಬೇಡ. ಸಿಂಪಲ್ ಕ್ವಶನ್. ಹೂ ಈಸ್ ಪವರ್ಫುಲ್, ವೆದರ್ ಯು ಆರ್ ಗಾಡ್? ಹೆಚ್ಚು ಶಕ್ತಿವಂತರು ಯಾರು, ನೀವಾ ದೇವರ? ಹೆಚ್ಚು ಬುದ್ಧಿವಂತರು ಯಾರು, ನೀವಾ ದೇವರ? ಹೆಚ್ಚು ಒಳ್ಳೆಯವರು ಯಾರು, ನೀವಾ ದೇವರ? ಹಾಗಾದರೆ ಪ್ರಾಬ್ಲಮ್ ಬಂದಾಗ ಯಾರು ಡೀಲ್ ಮಾಡಿದರೆ ಕರೆಕ್ಟಾಗಿ ಡೀಲ್ ಆಗುತ್ತೆ? ನಾನು ಡೀಲ್ ಮಾಡ್ತೀನಿ, ನನಗೆ ಗೊತ್ತು ಅಂತ ನಾನು ಡೀಲ್ ಮಾಡೋಕ್ಕೆ ಹೊರಟ್ರೆ ಏನು ಬೇಕಾದರೂ ಆಗ್ಬೋದು. ಮತ್ತು ನಮಗೆ ಯಾಕೆ ದೇವ್ರಿಗೆ ಹ್ಯಾಂಡ್ ಓವರ್ ಮಾಡಲ್ಲ ನಮ್ಮ ಕೇಸ್ನ, ನಮ್ಮ ಪ್ರಾಬ್ಲಮ್ಸ್ನ? ನಾವೇ ಡೀಲ್ ಮಾಡಿ ಫಸ್ಟ್ ನಾನು ಪರ್ಸ್ನಲಾಗಿ ಡೀಲ್ ಮಾಡ್ತೀನಿ. ಅದಾದಮೇಲೆ ಮತ್ತೆ 4-5 ಜನ ಫ್ಯಾಮಿಲಿ ಮೆಂಬರ್ಸ್, ಅವರು ಇವರು, ಆಮೇಲೆ ಪೊಲೀಸು, ಕೋರ್ಟು, ಕೇಸು, ಆಮೇಲೆ ಅವರು ಇವರು ಯಾರನ್ನೆಲ್ಲ ಸೇರಿಸ್ಕೊಳ್ತೀವಿ. ಎಲ್ಲ ಮನುಷ್ಯರೇ ಅಲ್ವಾ? ಆಲ್ ಆರ್ ಹ್ಯೂಮನ್ ಬೀಯಿಂಗ್. ವೈ ಡೋಂಟ್ ಯು ರಿಲೈ ಆನ್ ಗಾಡ್? Let Jesus be the Lord of your life.
ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಕರ್ತನಾಗಿ ಇರಲಿ. ಅದೊಂದು ತುಂಬ ಸಿಂಪಲ್ ಆಯಿತು, ಅದರಲ್ಲಿ ಏನು ಕಷ್ಟ ಏನಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿ, ನೀವು ಮಕ್ಕಳ ಥರ ಆದ್ರೇ ಸ್ವರ್ಗ ರಾಜ್ಯ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಅನ್ಲೆಸ್ ಯು ರಿಪೆಂಟ್ ಆ್ಯಂಡ್ ಬಿ ಲೈಕ್ ಲಿಟಲ್ ಚಿಲ್ಡ್ರನ್, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಆರ್ ಯು ಕೆನಾಟ್ ಎಂಟರ್ ಇನ್ ಟು ದಿ ಕಿಂಗ್ಡಮ್ ಆಫ್ ಗಾಡ್. ನೀವು ಮಾನಸಾಂತರ ಹೊಂದಿ ಅಥವಾ ಪರಿವರ್ತನೆ ಹೊಂದಿ ಮಕ್ಕಳ ಹಾಗೆ ಆಗದೇ ಇದ್ದರೆ ನಿಮಗೆ ಏನು ಅನುಭವಿಸ್ಲಿಕ್ಕಾಗೋದಿಲ್ಲ? ಸ್ವರ್ಗ ರಾಜ್ಯ ಅನುಭವಿಸ್ಲಿಕ್ಕಾಗೋದಿಲ್ಲ. ಮಕ್ಕಳು ಜಾಸ್ತಿ ಬ್ರೈನ್ ಉಪಯೋಗಿಸಲ್ಲ, ಬುದ್ಧಿ ಉಪಯೋಗಿಸೋದಿಲ್ಲ, ಚಿಕ್ಕ ಮಕ್ಕಳು ಅಲ್ವಾ? ನಾವೆಲ್ಲ ಟೆಕ್ನಿಕ್ಕು ಉಪಯೋಗಿಸ್ತೀವಿ ಅಲ್ವಾ? ಹಾಂ, ನಮಗೆಲ್ಲ ಥರದ ಪ್ರಾರ್ಥನೆ ಗೊತ್ತು. ವಿ ನೋ ಫಾಸ್ಟಿಂಗ್, ಹೌ ಟು ಫಾಸ್ಟ್. ವಿ ನೋ ಪ್ರೇಯರ್, ಹೌ ಟು ಪ್ರೇ. ವಿ ನೋ ಎವ್ರಿಥಿಂಗ್. ನಮಗೆ ಧ್ಯಾನಕ್ಕೆ ಹೋಗಿ ಅಲ್ಲಿ ಸರಿ ಮಾಡ್ಕೊಳ್ತೀವಿ, ನಾವು ಗೊತ್ತು. ನಾವು ಪ್ರೇಯರ್ಗೆ ಹೋಗಿ ಸರಿ ಮಾಡ್ಕೊಳ್ತೀವಿ. ನಮಗೆ ಆ ಬ್ರದರ್ ಗೊತ್ತು, ಅವ್ರನ್ನ ಕರೆಸಿ ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿ ಸರಿ ಮಾಡ್ಕೊಳ್ತೀವಿ. ವಿ ನೋ ಹೌ ಟು ಫಾಸ್ಟ್ ಆ್ಯಂಡ್ ಪ್ರೇ. ವರ್ಡ್ ಆಫ್ ಗಾಡ್ ಹೇಳಿ 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 ಸರಿ ಮಾಡಿಸ್ಕೊಳ್ಳೋದು ಗೊತ್ತು. ವಿ ನೋ ಮೆನಿ ಥಿಂಗ್ಸ್. ದೇವ್ರು ಹೇಳ್ತಾರೆ, ರಿಪೆಂಟ್ ಫ್ರಮ್ ಆಲ್ ದೀಸ್ ನಾನ್ ಸೆನ್ಸ್. ಇದೆಲ್ಲ ನಿಂದ ಬಿಟ್ಟು ನನ್ನ ಕಡೆಗೆ ತಿರುಗು. ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್ ಈಸ್ ಎ ಟ್ರೂ ರಿಪೆಂಟೆಂಟ್ ಹಾರ್ಟ್. ರಿಪೆಂಟೆಂಟ್ ಹಾರ್ಟ್ ಮೀನ್ಸ್ ಗಾಡ್ ಸೀಕಿಂಗ್ ಹಾರ್ಟ್. ದೇವರನ್ನು ಹುಡುಕುವ ಅಥವಾ ದೇವರನ್ನು ಆಶ್ರಯಿಸುವ ಒಂದು ಹೃದಯವನ್ನು ದೇವರು ಹುಡುಕ್ತಾ ಇದ್ದಾರೆ. ಇವತ್ತಿಲ್ಲಿ ನಾವಿಷ್ಟೊಂದು ಜನ, ಆನ್ಲೈನಲ್ಲೂ ಸುಮಾರು ಜನ ನೀವು ಜಾಯ್ನ್ ಆಗಿದ್ದೀರಿ, ಇಲ್ಲೂ ಸುಮಾರು ಜನ ನಾವು ಸೇರ್ಕೊಂಡಿದ್ದೀವಿ. ದೇವರು ನಮ್ಮ ಒಬ್ಬೊಬ್ಬರ ಹೃದಯವನ್ನು ನೋಡ್ತಾ ಇದ್ದಾರೆ. ಯಾರು ನನ್ನನ್ನು ಹುಡುಕ್ತಾ ಇದ್ದಾರೆ? ಹೂ ಈಸ್ ಸೀಕಿಂಗ್ ಮೀ, ಹೂ ಈಸ್ ಟ್ರೂಲಿ ಸೀಕಿಂಗ್ ಮೀ. ದೇವರು ಅದನ್ನು ನೋಡ್ತಾ ಇದ್ದಾರೆ. ಇಫ್ ಯು ಆರ್ ಟ್ರೂಲಿ ಸೀಕಿಂಗ್ ಗಾಡ್, ಯು ವಿಲ್ ಬಿ ಫೌಂಡ್ ಬೈ ಗಾಡ್. ನೀವು ದೇವರಿಗೆ ಸಿಗ್ತೀರಿ. ನೀವು ಖಂಡಿತವಾಗ್ಲೂ ದೇವರಿಗೆ ಸಿಗ್ತೀರಿ, ಯೇಸು ಕ್ರಿಸ್ತರಿಗೆ ಸಿಗ್ತೀರಿ. ಇಲ್ಲದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಹೀಗೆ ಬಂದ್ವಿ, ಕುಳಿತುಕೊಂಡ್ವಿ, ವಾಕ್ಯ ಕೇಳಿಸಿದ್ವಿ, ಊಟ ಮಾಡಿದ್ವಿ, ಮನೆಗೆ ಹೋದ್ವಿ. ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ನಮ್ಮ ಲೈಫಲ್ಲಿ ಸಮಸ್ಯೆಗಳು ಬಂದಾಗ ನಾವು ದೇವರ ಹತ್ರ ಹೋಗೋದು ಅಲ್ಲ, ಯಾವಾಗಲೂ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು ನಾವು ಬದುಕಬೇಕು. ಆಗ ಸಮಸ್ಯೆ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಯೇಸು ಇದ್ದ ಬೋಟಲ್ಲಿ ಕೂಡ ನೀರು ತುಂಬಿಕೊಳ್ತು. ಮಾರ್ಕನ ಶುಭ ಸಂದೇಶದಲ್ಲಿ ನಾವು ಓದ್ತೀವಲ್ವ, ಯೇಸು ಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಬೋಟಲ್ಲಿ ಹೋಗಬೇಕಾದ್ರೆ ಆ ಬೋಟ್ ಒಳಗಡೆ ನೀರು ತುಂಬಿಕೊಳ್ತು. ಆ ಬೋಟಿಗೂ ಕೂಡ ಗಾಳಿ ಅಪ್ಪಳಿಸಿತು. ಆದರೆ ಯೇಸು ಅಲ್ಲಿದ್ದರು. ಆ ಬೋಟಲ್ಲಿ ಯಾರಿದ್ರು? ಯೇಸು ಇದ್ದರು. ಅದರ ಅರ್ಥ ಏನು? ನಮ್ಮ ಜೀವನದಲ್ಲಿ ಜೀಸಸ್ ಇದ್ದರೆ ಕಷ್ಟಗಳು ಬರುತ್ತಾ ಕೇಳಿದರೆ ಬರುತ್ತೆ. ಕಷ್ಟ ಸಂಕಟಗಳ ಗಾಳಿ ಬೀಸುತ್ತೆ, ಕಷ್ಟ ಸಂಕಟಗಳ ಅಲೆಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ನಥಿಂಗ್ ಟು ಬಿ ವರಿಡ್. ವರಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಈಸ್ ಇನ್ ಅವರ್ ಬೋಟ್. ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಈಸ್ ಇನ್ಸೈಡ್ ದ ಬೋಟ್. ನಮ್ಮ ಲೈಫ್ ಎಂಬ ಬೋಟಲ್ಲಿ, ಲೈಫ್ ಬೋಟ್ ಅಲ್ಲ, ಲೈಫ್ ಎಂಬ ಬೋಟ್. ಲೈಫ್ ಬೋಟ್ ಬೇರೆ ಆಗುತ್ತಲ್ವಾ? ಈ ಜೀವನ ಎಂಬ ಬೋಟಲ್ಲಿ, ಕುಟುಂಬ ಎಂಬ ಬೋಟಲ್ಲಿ, ನಾನು ಎಂಬ ಬೋಟಲ್ಲಿ ಜೀಸಸ್ ಇದ್ದಾರೆ ಅಂತ ನೋಡ್ಕೊಳ್ಳಿ. ಇಫ್ ಜೀಸಸ್ ಈಸ್ ದೇರ್, ಯು ಮಸ್ಟ್ ನೋ ಹೂ ಹಿ ಈಸ್. ಹಿ ಈಸ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. ಅವ್ರು ಯಾರು ಕೇಳಿದರೆ ಎಲ್ಲವನ್ನೂ ಸೃಷ್ಟಿ ಮಾಡಿದವರು. ಈಗ ಸಪೋಸ್ ಯಾರಾದರೂ ಹೇಳ್ತಾರೆ, ನಿಮ್ಮನ್ನು ಎತ್ಕೊಂಡು ಹೋಗಿ ಬೆಂಕಿಗೆ ಹಾಕ್ತಾರಂತೆ. ಪರವಾಗಿಲ್ಲ, ಬೆಂಕಿಯನ್ನು ಸೃಷ್ಟಿ ಮಾಡಿದವ್ರು ನನ್ನ ಜೊತೆಗಿದ್ದಾರಲ್ಲ. ಹಿ ವಿಲ್ ಟೇಕ್ ಕೇರ್, ಹಿ ವಿಲ್ ಹ್ಯಾಂಡಲ್, ಹಿ ನೋಸ್ ಹೌ ಟು ಹ್ಯಾಂಡಲ್ ದ ಫ್ಲೇಮ್, ಬಿಕಾಸ್ ಹಿ ಈಸ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. ನಿಮ್ಮನ್ನು ಎತ್ಕೊಂಡೋಗಿ ಸಮುದ್ರಕ್ಕೆ ಹಾಕ್ತಾರಂತೆ. ಯೋನ ಪ್ರವಾದಿಗೆ ಅಷ್ಟು ನಂಬಿಕೆ ಇತ್ತು ದೇವರ ಮೇಲೆ. ಅದಕ್ಕೆ ಅವನು ಹೇಳ್ದ, ನನ್ನನ್ನೆತ್ತಿ ಸಮುದ್ರಕ್ಕೆ ಹಾಕಿ. ಸಮುದ್ರ ಸಾಗರವನ್ನು ಉಂಟು ಮಾಡಿದ ದೇವರು ನನ್ನ ತಂದೆ, ಅವರೇ ನನ್ನ ಸೃಷ್ಟಿಕರ್ತ, ಅವರ ಆರಾಧಕ ನಾನು. ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನನ್ನನ್ನೆತ್ತಿ ನೀರಿಗೆ ಹಾಕಿ. ಅವ್ರಿಗೆ ಭಯ ಆಯಿತು, ನೀರಿಗೆ ಹಾಕ್ಬಿಟ್ಟು ಸತ್ತೋಗ್ಬಿಟ್ರೆ. ಥಿಂಕ್ ಮಾಡಿ ನೋಡಿ, ಅವನ ಮೈಂಡಲ್ಲಿ ಏನಿದ್ದಿರ್ಬೋದು, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಮೀ. ನೀರಲ್ಲಾದ್ರೇನು, ಬೋಟಲ್ಲಾದ್ರೇನು ಅಲ್ವಾ? ನಮಗೆ ಎಷ್ಟೋ ಬಾರಿ ಚರ್ಚ್ ಒಳಗಡೆ ಇದ್ದರೂ ದೇವ್ರ ಮೇಲೆ ನಂಬಿಕೆಯೇ ಬರೋದಿಲ್ಲ.
ಪ್ರೇಯರಲ್ಲಿ ಕೂತ್ಕೊಂಡು ಹೋಗ್ಲೂ ಕೂಡ ದೇವ್ರ ಮೇಲೆ ನಂಬಿಕೆ ಬರೋದಿಲ್ಲ. ಅಷ್ಟೊಂದು ಅವಿಶ್ವಾಸ ನಮ್ಮೊಳಗಡೆ ಸೇರ್ಕೊಂಡು ಬಿಟ್ಟಿದೆ, ಅಷ್ಟೊಂದು ನಮ್ಮ ಹೃದಯ ಕಠಿಣ ಆಗಿದೆ. ಅವರ್ ಹಾರ್ಟ್ಸ್ ಆರ್ ಇನ್ಸೆನ್ಸಿಟಿವ್ ಟು ದ ಹೋಲಿ ಸ್ಪಿರಿಟ್ ಬಿಕಾಸ್ ಆಫ್ ಸಿನ್ ಆ್ಯಂಡ್ ಬಿಕಾಸ್ ಆಫ್ ಅನ್ಬಿಲೀಫ್. ದೇವರು ಇಲ್ಲಿದ್ದಾರೆ, ಆಯಿತಾ? ಗಾಡ್ ಈಸ್ ಹಿಯರ್, ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್. ದೇವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಎಷ್ಟು ಜನಕ್ಕೆ ದೇವರೇ ಮಾತಾಡ್ತಾ ಇದ್ದಾರೆ ನನ್ನ ಜೊತೆನಲ್ಲಿ ಈಗ, ನಾವು ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ ಡೈರೆಕ್ಟ್ಲಿ ಟು ಮೈ ಹಾರ್ಟ್ ಅಂತ ನಮ್ಗೆ ಎಷ್ಟು ಜನಕ್ಕೆ ನಿಜವಾಗ್ಲೂ ಅನ್ನಿಸ್ತಾ ಇದೆ? ನಿಜವಾಗ್ಲೂ ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ? ಆಗ್ತಾ ಇಲ್ಲ ಅಂದರೆ ಕಾರಣ, ಮೈ ಹಾರ್ಟ್ ಈಸ್ ಹಾರ್ಡನ್ಡ್ ಬಿಕಾಸ್ ಆಫ್ ಸಿನ್, ಬಿಕಾಸ್ ಆಫ್ ಅನ್ಬಿಲೀಫ್. ಅವಿಶ್ವಾಸ ಮತ್ತು ಪಾಪದಿಂದ ನನ್ನ ಹೃದಯ ಕಲ್ ಥರ ಆಗಿದೆ, ಕಠಿಣ ಆಗಿರುತ್ತೆ. ಕಠಿಣ ಆದಾಗ ಏನಾಗುತ್ತೆ ಅಂದರೆ, ಐ ಆಮ್ ನಾಟ್ ಎಟ್ ಆಲ್ ಸೆನ್ಸಿಟಿವ್ ಟು ದ ಹೋಲಿ ಸ್ಪಿರಿಟ್. ದೇವರ ಆತ್ಮನಿಗೆ, ದೇವರ ಸ್ವರಕ್ಕೆ ನನ್ನ ಹಾರ್ಟ್ ಸೆನ್ಸಿಟಿವ್ ಆಗೋದಿಲ್ಲ. ಅಂದರೆ ನನಗದೇನು ಅನಿಸೋದಿಲ್ಲ, ದೇವ್ರ ವಾಕ್ಯ ಏನು ಅನಿಸೋದಿಲ್ಲ. ದೇವ್ರ ವಾಕ್ಯ ಚುಚ್ಚದಂಗೂ ಆಗೋದಿಲ್ಲ, ಮಾತಾಡ್ದಂಗೂ ಆಗೋದಿಲ್ಲ. ದೇವರ ವಾಕ್ಯ ನಮಗೇನು ಫೀಲ್ ಆಗೋದಿಲ್ಲ. ಐ ಫೀಲ್ ನಥಿಂಗ್. ಇನ್ನು ಕೆಲವರಿಗೆ ಇಟ್ ಇಸ್ ಫೂಲಿಶ್ನೆಸ್. ಯಾವುದು? ಬೈಬಲ್ ಓದೋದು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಕರಿಸ್ಮ್ಯಾಟಿಕ್ ಪ್ರೇಯರ್, ಇದೆಲ್ಲ ಏನು ಅನಿಸುತ್ತೆ? ನಾನ್ ಸೆನ್ಸ್ ಅನಿಸುತ್ತೆ, ಫೂಲಿಶ್ನೆಸ್ ಅನ್ಸುತ್ತೆ. ಯಾಕೆ ಕೇಳಿದರೆ, ಬಿಕಾಸ್ ಯುವರ್ ಹಾರ್ಟ್ ಈಸ್ ಹಾರ್ಡನ್ಡ್ ಬಿಕಾಸ್ ಆಫ್ ಸಿನ್ ಆ್ಯಂಡ್ ಅನ್ಬಿಲೀಫ್. ಆದರೆ ನಮಗೆ ನಂಬಿಕೆ ಇರಬೇಕು, ಜೀಸಸ್ ಈಸ್ ದ ಕಿಂಗ್ ಆಫ್ ಮೈ ಲೈಫ್, ಹೀ ಈಸ್ ದ ಲಾರ್ಡ್ ಆಫ್ ಮೈ ಫ್ಯಾಮಿಲಿ, ಹೀ ವಿಲ್ ಟೇಕ್ ಕೇರ್ ಆಫ್ ಮೀ. ಐ ಡೋಂಟ್ ಹ್ಯಾವ್ ಟು ಬಿ ವರೀಡ್. ಏನೋ ಒಂದು ಆಯಿತು, ಏನಾಗ್ಬಿಡುತ್ತೆ? ಮ್ಯಾಕ್ಸಿಮಮ್ ಏನಾಗುತ್ತೆ? ಸತ್ತೋಗುತ್ತೆ. ಏನಾದರೂ ಒಂದು ಆದರೆ, ಅದಕ್ಕೆ ತಾನೇ ನಮಗೆಲ್ರಿಗೂ ಹೆದರಿಕೆ ಅದೇ ಅಲ್ವಾ? ಏನಾದರೂ ಆಗಿಬಿಟ್ರೆ ಬ್ರದರ್, ಮ್ಯಾಕ್ಸಿಮಮ್ ಏನಾಗ್ಬಿಟ್ರೆ ಅನ್ನೋದ್ರ ಕ್ವಶನಲ್ಲಿ ಇರೋದೇನು? ಕ್ವಶನ್ ಸತ್ತು ಹೋಗ್ಬಿಟ್ರೆ ಅಷ್ಟೇ, ಬೇರೇನಿಲ್ಲ. ಸತ್ತ ಮೇಲೂ ಲೈಫ್ ಇದೆಯಪ್ಪ. ವೈ ಯು ಆರ್ ಸೋ ವರೀಡ್? ದ ಟ್ರೂ ಲೈಫ್ ಈಸ್ ಆಫ್ಟರ್ ಡೆತ್. ನಾವೆಲ್ಲ ಇಲ್ಲಿ ಬದುಕಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಲ್ವಾ? ಈ ಬದುಕಿನ ನಂತರನೇ ನಮ್ಮನ್ನು ರಿಯಲ್ ಲೈಫ್ ಸ್ಟಾರ್ಟ್ ಆಗೋದು, ದ ಟ್ರೂ ಲೈಫ್. ಜೀಸಸ್ ಬಂದಿದ್ದ ಆ ಲೈಫ್ ಕೊಡಲಿಕ್ಕೆ, ಆ ಲೈಫ್ನ ಕೊಡಲಿಕ್ಕೆ. ಐ ಹ್ಯಾವ್ ಕಮ್ ಟು ಗಿವ್ ಯು ದ ಲೈಫ್, ಲೈಫ್ ಇನ್ ಅಬಂಡೆನ್ಸ್. ಆ ಶಾಶ್ವತವಾದ, ನಿತ್ಯವಾದ ಆ ಜೀವ ಕೊಡಲಿಕ್ಕೇನೆ ನಾನು ಬಂದಿದ್ದು. ಆದರೆ ಮೆನಿ ಕ್ರಿಶ್ಚಿಯನ್ಸ್, ಮೆನಿ ಆಫ್ ಅಸ್ ನಾಟ್ ಯೆಟ್ ರಿಸೀವ್ಡ್ ದ್ಯಾಟ್ ಲೈಫ್. ಆ ಲೈಫ್ನ ಎಷ್ಟೋ ಜನ ಇನ್ನೂ ಸ್ವೀಕಾರ ಮಾಡಿಲ್ಲ. ಇನ್ನು ನಾವು ಈ ಲೈಫಲ್ಲೇ ಒದ್ದಾಡ್ತಾ ಇದ್ದೀವಿ. ಅಯ್ಯೋ ದ್ರಾಕ್ಷಾರಸ ಖಾಲಿ ಆಯಿತು, ಅಯ್ಯೋ ಬೋಟ್ ಮುಳುಗ್ತಾ ಇದೆ, ಅಯ್ಯೋ ನೀರು ತುಂಬ್ಕೊಬಿಟ್ಟಿದೆ, ಯೇಸುವೆ ನಿಮಗೆ ಕರುಣೆ ಇಲ್ವಾ? ನೀವು ಗಮನಿಸ್ತಾ ಇಲ್ವಾ? ದಯವಿಟ್ಟು ಸಹಾಯ ಮಾಡಿ, ಹೆಲ್ಪ್ ಮೀ. ವಿ ಆರ್ ವೆರಿ ಮಚ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಲೈಕ್ ಮಾರ್ತಾ. ನಾವು ಮಾರ್ತಳ ಹಾಗೆ ಅನೇಕ ಚಿಂತೆ, ಪೇಚಾಟ, ಟೆನ್ಷನ್ನಿಂದ ಒಳಗಾಗ್ಬಿಟ್ಟಿದ್ದೀವಿ. ವಿ ಆರ್ ವರಿಡ್ ಅಬೌಟ್ ವಾಟ್? ದಿಸ್ ಲೈಫ್, ಈ ಲೋಕ, ಈ ಲೋಕದ ಅಳಿದು ಹೋಗುವ ಜೀವನದ ಬಗ್ಗೆ. ನೀವೆಷ್ಟು ಚಿಂತೆ ಮಾಡಿ, ಪ್ರೇಯರ್ ಮಾಡಿ, ಈ ಲೋಕದ ಜೀವನ ಅಳಿದು ಹೋಗುತ್ತೆ. ಈಗ ಅಲ್ಲಿ ಹೊಗೆ ಎಲ್ಲೋ ಹಾಕಿದ್ದೀರಲ್ವಾ, ಆ ಹೊಗೆ ಹೀಗೆ ಕಾಣಿಸುತ್ತೆ ಮೇಲೆ ಹೋಗೋದು, ಆಮೇಲೆ ಎಲ್ಲೋ ಹೋಯ್ತು ಕಾಣಿಸೋದಿಲ್ಲ. ಅದೇ ರೀತಿ ನಮ್ಮ ಈ ಲೋಕದ ಜೀವನ ಅಷ್ಟೇ. ನಾವು ಹೇಳ್ತೀವಲ್ಲ, ನಿನ್ನೆ ನೋಡಿದ್ದೆ ಅವ್ರನ್ನ, ನಿನ್ನೆ ನೋಡಿದ್ರಿ, ಇವತ್ತು ಫ್ಲೆಕ್ಸಲ್ಲಿ ನೋಡ್ತಾ ಇದ್ದೀರಾ. ಅಷ್ಟೇ ಜೀವನ, ಹೊಗೆ ಥರ. ನಿನ್ನೆ ಬಂದರು ಚೆನ್ನಾಗಿದ್ರು, ಹೌದು ನಿನ್ನೆ ಚೆನ್ನಾಗಿದ್ರು, ಇವತ್ತು ಹೋಯ್ತು, ಏನು ಮಾಡೋಕ್ಕಾಗುತ್ತೆ? ಅಷ್ಟೇ ಜೀವನ. ಆ ಜೀವನಕ್ಕೋಸ್ಕರ, ಆ ಜೀವನ ಉಳಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ? ಒದ್ದಾಡಬೇಕಾ? ಉಪದೇಶಕ್ಕೆ ಒಂದು ಮಾತು ಹೇಳ್ತಾನಲ್ಲ, ಏನಂತ ಹೇಳ್ತಾನೆ? ವ್ಯರ್ಥ ಬೇಡ. 3ನೇ ವಾಕ್ಯ, ಹಾಂ, ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 1 verse 3. ಉಪದೇಶಕ 1:3, 1ನೇ ಅಧ್ಯಾಯ 3ನೇ ವಾಕ್ಯ. या मोनीस या संसारान परिश्रमान करता त्या वावरावरवी ताका कितें फायदो? ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭವಾದರೂ ಏನು? ನೀವು ಯಾರಾದರೂ ಪ್ರಯಾಸ ಪಡ್ತಾ ಇದ್ದೀರಾ ಈ ಲೋಕದಲ್ಲಿ ಮೇಲೆ ಬರಲಿಕ್ಕಾಗಿ?
trying in this world to coming up, 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 ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಲೈಫಲ್ಲಿ ಮೇಲೆ ಬರೋದು ಬೇಡವಾ? ನಾವು ಮೇಲೆ ಬರಬೇಕು, ನಮ್ಮ ನಂತರ ನಮ್ಮ ಮಕ್ಕಳ ಮೇಲೆ ತರಬೇಕು, ಮಕ್ಕಳಾದಮೇಲೆ ಮೊಮ್ಮಕ್ಕಳನ್ನ ಮೇಲೆ ತರಬೇಕು, ಹೀಗೆಲ್ಲರೂ ಮೇಲೆ ತರೋದು ಬೇಡವಾ? ಅಯ್ಯೋ ಮಾತಾಡ್ತಾ ಇಲ್ಲಲ್ಲ ಯಾರು? ಬೇಕು, ಅದೇ ಕೇಳ್ತಾ ಇರೋದು. ಮೇಲೆ ತಂದು ಏನು ಪ್ರಯೋಜನ ಅಂತ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭ. ಕೆಲವರು ಹೇಳ್ತಾರಲ್ವ, ನಾವು ಈ ತೋಟ ಮೇಲೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಅಡಿಕೆ ಗಿಡ ಇಷ್ಟು ಚಿಕ್ಕ ಗಿಡದಿಂದ ಇಷ್ಟು ದೊಡ್ಡ ಗಿಡ ಮಾಡಿ ಇಷ್ಟು ಕಾಯಿ ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಈ ತೆಂಗಿನ ಮರವನ್ನು ಇಷ್ಟು ಮೇಲೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಈ ಹುಡುಗಿಯನ್ನು ಅಥವಾ ಈ ಮಗಳನ್ನು ಮೇಲೆ ತರಲಿಕ್ಕೆ ಇಷ್ಟು ದೊಡ್ಡವನು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಹುಟ್ಟಿದ ತಕ್ಷಣ ಡಾಕ್ಟ್ರು ಹೇಳಿಬಿಟ್ರು ಬದುಕೋದು ಕಷ್ಟ. 6 ತಿಂಗಳು ICUನಲ್ಲಿಟ್ಟರು, ಆಮೇಲೆ ಆ ಸರ್ಜರಿ ಮಾಡಿದರು, ಟ್ರೀಟ್ಮೆಂಟ್ ಆಯಿತು, ಎಷ್ಟು ಲಕ್ಷಗಳು ಖರ್ಚಾಯಿತು, ನಮಗಿದ್ದ ಆಸ್ತಿ ಎಲ್ಲ ಮಾರಾಟ ಮಾಡಿದ್ವಿ, ನಂದು 2 ಕಿಡ್ನಿ ಹೋಯಿತು, ಕಿಡ್ನಿ 2 ಅಲ್ಲ 1 ಹೋಯಿತು. ಸೊ ಏನೇನೋ ಮಾಡಿದ್ವಿ ಸುಮಾರು, ಇವನ್ನ ಮೇಲೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಲ್ವಾ? ಯಾರಾದರೂ ಹೇಳಿದ್ರೆ ಆ ರೀತಿ ನಿಮಗೆ? ಕ್ವಶನ್ ಏನು ಗೊತ್ತಾ? ಮೇಲೆ ತಂದು ಏನು ಪ್ರಯೋಜನ ಅಂತ. ನಾನು ಎಷ್ಟು ಕಷ್ಟಪಟ್ಟು ಓದಿ ನಮ್ಮ ಮನೆಯಲ್ಲಿ ಲೈಟ್ ಇಲ್ಲ, ನಾನು ಸೀಮೆಎಣ್ಣೆ ಕೆರೋಸಿನ್ ಅದು ಮತ್ತು ಕ್ಯಾಂಡ್ಲು ಬೆಳಕಲ್ಲಿ ಓದಿ ಆಮೇಲೆ ನಾನು ಡಾಕ್ಟ್ರೇಟ್ ತಗೊಂಡು ಆಮೇಲೆ ಅದಾಗಿ ಆಮೇಲೆ ರಾಷ್ಟ್ರಪತಿ ಆದೆ, ನಾನು ಮೇಲೆ ಬಂದೆ, ಪ್ರೈಮ್ ಮಿನಿಸ್ಟರ್ ಲೆವೆಲ್ ತನಕ ಹೋದೆ, ಅಥವಾ ಪ್ರೆಸಿಡೆಂಟ್ ಆದೆ ಅಂತ ಇಟ್ಕೊಳ್ಳೋಣ. ಕ್ವಶನ್ ಏನು? ಈ ಲೋಕದಲ್ಲಿ ನೀನು ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿ ಲಾಸ್ಟಿಗೆ ತಗೊಬಂದು ಮಣ್ಣಿಗೆ ಹಾಕ್ತಾರೆ, ಇಲ್ಲ ಬೆಂಕಿಗೆ ಹಾಕ್ತಾರೆ, ಎಲ್ಲ ಒಂದು ಕಡೆ ಹಾಕ್ತಾರೆ, ಏನು ಪ್ರಯೋಜನ ಆಯಿತು? ಈ ವಾಕ್ಯನ ನಾವು ಸುಮಾರು ಸರಿ ಕೇಳಿಸ್ಕೊಂಡಿದ್ದೀವಲ್ವಾ? ಇತ್ತೀಚೆಗೆ ಕೇಳಿಸ್ಕೊಳ್ತಾನೆ ಇದ್ದೀವಲ್ವಾ? ಥಿಂಕ್ ಮಾಡಿದ್ದೀರಾ? We heard this verse many times these days. We are hearing frequently. Have you ever thought of this? ಈ ವಾಕ್ಯವನ್ನು ಮನಸ್ಸಿಗೆ ತಗೊಂಡು ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಿದ್ದೀನ? ನನಗೆ ನಾನೇ ಈ ವಾಕ್ಯವನ್ನು ಇನ್ನೊಂದು ಸರಿ ಕೊಂಕಣಿಯಲ್ಲಿ ಓದಿ ನೋಡೋಣ. मनीस या संसारान परिश्रमन करता त्या वावरावरवी ताका कितें फायदो? क्या फ़ायदा है? कुछ नहीं. क्या मिलता है? कुछ नहीं मिलता है. ಏನು ಸಿಗುತ್ತೆ? ಏನು ಸಿಗಲ್ಲ. ಅದನ್ನೇ ಕೇಳ್ತಾನೆ. ವಾಟ್ ಡು ಪೀಪಲ್ ಗೇನ್ ಫ್ರಮ್ ಆಲ್ ದ toil, effort, technology, this hard work, everything they are doing? What do people gain? They gain nothing, zero. End of the day, ಇದಕ್ಕೆ ಬೆಸ್ಟ್ ಆನ್ಸರ್ ಯಾರು ಕೊಡ್ತಾರೆ ಗೊತ್ತಾ? ಬೆಸ್ಟ್ ಆನ್ಸರ್ ಯೋಬ ಕೊಡ್ತಾನೆ. ಬುಕ್ ಆಫ್ ಜೋಬ್ ಚಾಪ್ಟರ್ 1 ಆ ಯೋಬನ ಬಗ್ಗೆ ಒಂದು ಇಂಟ್ರಡಕ್ಷನ್ ಇದೆ, ತುಂಬ ಚೆನ್ನಾಗಿದೆ, ಓದೋಣ. ಬುಕ್ ಆಫ್ ಜೋಬ್ ಚಾಪ್ಟರ್ 1 verse 1, 2, 3, 4 ತನಕ ಓದಿ. 1, 2, 3, 4. ಉಸ್ ಎಂಬ ನಾಡಿನಲ್ಲಿ ಯೋಬ ಎಂಬ ಒಬ್ಬ ಅಲ್ಲ, ಕನ್ನಡ ನಾವು ಓದ್ತೀನಿ, ಕೊಂಕಣಿಯವರು ಓದಲಿ. ऊस गावांत जोब नावाचो एक मनीस आसलो, निर्दोशी आनी प्रामाणीक मनीस तो देवाक भियोन तो चलतालो आनी वायटाक पाट करतलो. ताका 7 पूत आनी तेगी दुवो जल्मली. ताचे कडेन 7,000 बोकरे, 3,000 करी, 85 बैलांची जोतां आनी 85 गाडवां आसलीं. त्या भायर ताचे कडेन जायतले साकोर आसले. अशें तो उदेंतीच्या लोकां मदें भोव वर्तो जावन आसलो. ताचे पूत एका दिसा एकल्याच्या घरा सर्तेर जेवणां दितेले आनी आपल्या तेगा भयणीक आपणा सोबे खावंक आनी पिवंक आपोवणें दिताले. प्रेज द लॉर्ड. प्रेज द लॉर्ड.
ಊಚ್ ಎಂಬ ನಾಡಿನಲ್ಲಿ ಯೋಬ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ದೋಷರಹಿತ, ಸತ್ಯವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ತೊರೆದು ಬಾಳಿದವನು. ಅವನಿಗೆ 7 ಗಂಡು ಮತ್ತು 3 ಹೆಣ್ಣು ಮಕ್ಕಳಿದ್ದರು. 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಕತ್ತೆಗಳು ಅವನಿಗಿದ್ದವು. ಅವನು ಏನಾಗಿದ್ದ? ಆ ಊರಿನಲ್ಲಿ ದೊಡ್ಡ ಶ್ರೀಮಂತ ಅಥವಾ ಐಶ್ವರ್ಯವಂತನಾಗಿದ್ದ. ಅವನ ಗಂಡು ಮಕ್ಕಳು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ದಿನ ಪಾರ್ಟಿ ಮಾಡ್ತಾ ಇದ್ರು. ಆ ಪಾರ್ಟಿಗೆ ತಂಗಿಂದ್ರನ್ನ, ಫ್ಯಾಮಿಲಿನ ಕರಿತಾ ಇದ್ರು. ಅವರೆಲ್ಲರೂ ತಿಂದು ಕುಡಿದು ಮಜಾ ಮಾಡ್ತಾ ಇದ್ರು. ವಂಡರ್ಫುಲ್ ಲೈಫ್ ಅಲ್ವಾ? ಇದೇ ಲೈಫೇ ತಾನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಯೋಬನ ಜೀವನದಲ್ಲಿ ಶ್ರೀಮಂತಿಕೆ ಇತ್ತು. 10 ಜನ ಮಕ್ಕಳಿದ್ದರು. ಮಕ್ಕಳು ಅವನ ಕಣ್ಮುಂದೆನೇ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಚೆನ್ನಾಗಿ ಬದುಕ್ತಾ ಇದ್ದರು. ಏನು ತೊಂದರೆ ಇರಲಿಲ್ಲ. ಆರಾಮಾಗಿ ಜೀವನ ಹೋಗ್ತಾ ಇತ್ತು. ಶ್ರೀಮಂತಿಕೆ ಬೇಕಾದಷ್ಟಿತ್ತು. ಅವರ ಊರಿನಲ್ಲಿ, ಆ ಊಚ್ ಎಂಬ ಊರಿನಲ್ಲಿ ಅವನಷ್ಟು ಶ್ರೀಮಂತ ಯಾರೂ ಇರಲಿಲ್ಲ. ನಮಗೆಲ್ರಿಗೂ ಆಸೆ ಶ್ರೀಮಂತರಾಗಬೇಕು ಅಂತ, ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು. ಎಷ್ಟು ಶ್ರೀಮಂತರಾಗಬೇಕು ಅಂತೆ ಅವ್ರಿಗಿಂತ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಇರುವ ಆ ಲೆವೆಲ್ಗೆ ನಾವು ಬರಬೇಕು, ಅಥವಾ ಅವ್ರ ಲೆವೆಲ್ಗಾದರೂ ನಾವು ಬರಬೇಕು. ಪ್ರತಿಯೊಂದರಲ್ಲೂ ಲೆವೆಲ್ ನೋಡ್ತೀವಿ ನಾವು ಅಲ್ವಾ? ನಾವೊಂದು ಮನೆಗೆ ಹೋಗ್ಬೇಕಾದ್ರೂ ಲೆವೆಲ್ ನೋಡಿನೇ ಹೋಗೋದು. ನಮ್ಮ ಲೆವೆಲ್ಗೆ ಅವ್ರು ಇದ್ದಾರಾ? ಒಂದು ಮದುವೆ ಮಾಡಿ ಕೊಡಬೇಕಾದ್ರೆ ನಾವು ಲೆವೆಲ್ ನೋಡ್ತೀವ? ನಮ್ಮ ಫ್ಯಾಮಿಲಿ ಲೆವೆಲ್ಗೆ ಆ ಫ್ಯಾಮಿಲಿ ಮ್ಯಾಚ್ ಆಗುತ್ತಾ? ಹುಡುಗ ಓದಿದ್ದಾನೆ, ಈ ಲೆವೆಲ್ಗೆ ಇದ್ದಾನೆ, ಅವನ ಎಜುಕೇಷನ್ ಲೆವೆಲ್ಗೆ ಆ ಹುಡುಗಿ ಎಜುಕೇಷನ್ ಮ್ಯಾಚ್ ಆಗುತ್ತಾ? ಎಲ್ಲ ಮ್ಯಾಚ್ ಮಾಡಿ, ಕಲರ್ ಮ್ಯಾಚ್ ಆಗುತ್ತಾ, ಹೈಟ್ ಮ್ಯಾಚ್ ಆಗುತ್ತಾ? ಇದೆಲ್ಲ ನಾವು ಮ್ಯಾಚಿಂಗಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ. ಎಲ್ಲ ಲೆಕ್ಕದಲ್ಲೂ ನಾವು ಮ್ಯಾಚ್ ಮಾಡ್ತೀವಿ. ನಮ್ಮ ಜಾತಿ ಮ್ಯಾಚ್ ಮಾಡ್ತೀವಿ, ಡಿನಾಮಿನೇಷನ್ ಮ್ಯಾಚ್ ಮಾಡ್ತೀವಿ, ನಮ್ಮ ಭಾಷೆ ಕೊಂಕಣಿನ, ಕನ್ನಡನ, ತಮಿಳ, ತೆಲುಗ, ಮಲಯಾಳಮ, ಆಂಗ್ಲ ಇಂಡಿಯನ, ಪ್ರತಿಯೊಂದು ಮ್ಯಾಚಿಂಗ್ ಆಗಬೇಕು. ಎಲ್ಲ ಮ್ಯಾಚಿಂಗ್ ಮಾಡಿ ಮದುವೆ ಮಾಡೋದು. ಮದುವೆ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ, ಲೈಫ್ ವಿಷಯದಲ್ಲೂ ಕೂಡ ನಮಗೆ ಮ್ಯಾಚ್ ಆಗಬೇಕು. ಮಕ್ಕಳನ್ನ ಶಾಲೆಗೆ, ಕಾಲೇಜಿಗೆ ಸೇರಿಸ್ಬೇಕಾದ್ರೂ ಕೂಡ ನಮ್ಮ ಸ್ಟ್ಯಾಂಡರ್ಡಿಗೆ ಇದು ಮ್ಯಾಚ್ ಆಗೋದಿಲ್ಲ. ಈ ಶಾಲೆ, ಈ ಸ್ಕೂಲ್, ಈ ಎಜುಕೇಷನ್ ನಮ್ಮ ಮಕ್ಕಳಿಗೆ, ನಮ್ಮ ಸ್ಟ್ಯಾಂಡರ್ಡ್ಗೆ ಇದು ಮ್ಯಾಚ್ ಆಗೋದಿಲ್ಲ. ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಇಂಡಿಯಾದಲ್ಲಿ ಕೊಟ್ಟರೆ ನಮ್ಮ ಸ್ಟ್ಯಾಂಡರ್ಡ್ ಲೋ ಆಗುತ್ತೆ. ಸೊ ನಮ್ಮ ಸ್ಟ್ಯಾಂಡರ್ಡ್ಗೆ ಅಬ್ರಾಡಲ್ಲೇ ಎಜುಕೇಷನ್ ಕೊಡಿಸ್ಬೇಕು, ಅಥವಾ ಅದಕ್ಕೆ ತಕ್ಕ ಸ್ಕೂಲುಗಳು ಇಲ್ಲೇ ಇದೆ ಈಗ. ಸೊ ಪ್ರತಿಯೊಂದರಲ್ಲೂ ನಾವು ಲೆವೆಲ್ ಮೇಂಟೈನ್ ಮಾಡ್ತೀವಿ. ಆದರೆ ಒಂದು ದಿನ ಡಸ್ಟ್ ಲೆವೆಲ್ಗೆ ಬರಬೇಕು ನಾವು. ಯಾವ ಲೆವೆಲ್ಗೆ? ಡಸ್ಟ್ ಲೆವೆಲ್ಗೆ. ಅದನ್ನು ದೇವರು ಹೇಳ್ತಾರೆ, ಯು ಆರ್ ಡಸ್ಟ್, ಯು ವಿಲ್ ಗೋ ಟು ಡಸ್ಟ್ ಅಂತ. ವಾಟ್ ಎವರ್ ಲೆವೆಲ್ ಯು ಗೋ, ಕ್ಲೈಮ್ ಅಪ್, ಯು ಹ್ಯಾವ್ ಟು ಕಮ್ ಡೌನ್. ಕೊನೆಗೆ ಮಣ್ಣಿನ ಲೆವೆಲ್ಗೆ ಬರಬೇಕು. ಮಣ್ಣು ನೀನು ಮರೆಯದಿರು ಮನುಜ, ಮಣ್ಣಾಗಿ ಹೋಗುವೆ ನೀನು. ಸೊ ಎಲ್ಲ ಲೆವೆಲ್ಗೆ ಹೋದವರು ಒಂದು ದಿನ ಮಣ್ಣಿನ ಲೆವೆಲಿಗೆ ಬರಬೇಕು. ಅದು ನಮ್ಮ ತಲೆ ಒಳಗಡೆ ಇಲ್ಲ ಎಷ್ಟೋ ಜನಕ್ಕೆ ಅಲ್ವಾ? ಇದೆಯಾ? ಇದ್ರೆ ಒಳ್ಳೆಯದು, ಇಲ್ಲಾಂದರೆ ಇವತ್ತು ತಗೊಳ್ಳಿ, ಲೆವೆಲೆಲ್ಲ ಬಿಟ್ಟುಬಿಡಿ. ಯಾರಿಗೆ ತೋರಿಸ್ಲಿಕ್ಕೆ ಈ ಲೆವೆಲ್ಲು? ದೇವ್ರ ಮುಂದೆ ಯಾವ ಲೆವೆಲ್ ಅಲ್ವಾ? ಮನುಷ್ಯರ ಮುಂದೆ ಲೆವೆಲ್ ತೋರಿಸ್ತೀರಿ. ಇವತ್ತು ಲೆವೆಲ್ ತೋರಿಸ್ತವ್ರು ನಾಳೆ ಲೆವೆಲ್ ಆಗ್ತಾರೆ. ಸೊ ಅದರಿಂದ ದೇವರ ಮುಂದೆ ಯಾವ ಲೆವೆಲ್ ಯಾರು ತೋರಿಸೋದು ಬೇಡ. ನಾವು ಬದುಕ್ತಾ ಇರೋದು ಯಾರ ಮುಂದೆ? ದೇವರ ಮುಂದೆ. ಆದ್ದರಿಂದ ಈ ಉಪದೇಶಕ್ಕೆ ಕೇಳೋ ಪ್ರಶ್ನೆ ಯೋಬ ಉತ್ತರ ಕೊಡ್ತಾನೆ. ಯೋಬನ ಜೀವನದಲ್ಲಿ, ಯೋಬನ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅವನು ದೈವ ಭಯ ಇತ್ತು, ಎಲ್ಲ ಇತ್ತು. ಅವನಿಗೆ 7 ಜನ ಮಕ್ಕಳಿದ್ದರು, ಗಂಡು ಮಕ್ಕಳು. ಮಕ್ಕಳ ಮನೆಯಲ್ಲಿ ಡೈಲಿ ಪಾರ್ಟಿ, ಎಂಟರ್ಟೈನ್ಮೆಂಟ್. ಇವತ್ತು ಪ್ರಪಂಚ ಅದೇ ಅಲ್ವಾ? ಎಂಟರ್ಟೈನ್ಮೆಂಟ್, ಪಾರ್ಟಿ, ತಿನ್ನು, ಗುಡ್ಡಿ, ಮಜಾ ಮಾಡು, ದುಡ್ಡು ಮಾಡು, ದುಡ್ಡಿ, ಓದು, ಇಷ್ಟು ಬಿಸ್ನೆಸ್. ಇದು ಬೇರೆ ಏನಿದೆ? ಅವನಷ್ಟು ಶ್ರೀಮಂತ ಯಾರೂ ಇರಲಿಲ್ಲ. ಶ್ರೀಮಂತಿಕೆ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಲ್ಲ ಒಳ್ಳೆಯದು. ಪ್ರಾಪಂಚಿಕವಾಗಿ ನಾವು ಸೋ ಕಾಲ್ಡ್ ಗುಡ್, ಲೋಕದ್ದು ಎಲ್ಲ ಅವನಿಗಿತ್ತು. ಆದರೆ ಒಂದು ದಿನ ಅಷ್ಟು ಲೆವೆಲ್ಗಿದ್ದ ಯೋಬ, ಅವನ ಜೀವನದಲ್ಲಿ ಎಲ್ಲ ಲೆವೆಲ್ ಆಗೋಯ್ತು. ಎಲ್ಲ ಒಂದು ಲೆವೆಲಿಗೆ ಬಂತು. 10 ಮಕ್ಕಳು ಸತ್ತೋದ್ರು. ಇಲ್ಲೇನು ಲಿಸ್ಟ್ ಓದಿದ್ರಲ್ಲ, ಏನೆಲ್ಲ ಕುರಿ ಕೋಳಿ ಎಲ್ಲ ಇತ್ತು ಅಂತ, ಎಲ್ಲ ಒಂದು ಲೆವೆಲಿಗೆ ಬಂತು. ಎಲ್ಲ ಹೋಯ್ತು. ಆಸ್ತಿ ಪಾಸ್ತಿ ಬೆಳೆಗಳು ಎಲ್ಲ ಫಿಲಿಸ್ಟಿಯರು ಬಂದು ಅಥವಾ ಶತ್ರುಗಳು ಬಂದು ಒಂದು ಲೆವೆಲ್ ಮಾಡಿ ಹೋದರು. ಲಾಸ್ಟಿಗೆ ಅವನ ಬಾಡಿನೂ ಒಂದು ಲೆವೆಲ್ಗೆ ಬಂತು. ಕಜ್ಜಿ ರೋಗ ಬಂತು, ಕುಷ್ಠರೋಗ, ಯಾವುದೋ ಒಂದು ಮಾರಕ ರೋಗ. ನನ್ನ ಹೆಂಡತಿ ಅಷ್ಟು ಒಳ್ಳೆ ಹೆಂಡತಿ ಯಾರೂ ಇಲ್ಲ ಅಂದ್ಕೊಂಡಿದ್ದವನು ಹೆಂಡ್ತಿನೇ ಬಿಟ್ಟು ಹೋದ್ಲು. ನಿನಗೆ ಹುಚ್ಚಿಡ್ದಿದೆ, ನಿನ್ನ ಜೊತೆಗೆ ಯಾರು ಬದುಕ್ತಾರೆ?
ಏನೋ ಒಳ್ಳೆ ದೇಹ ಇದ್ದಾಗ ನಿನ್ನ ಜೊತೆಗಿದ್ದೆ, ಈಗ ನಿನ್ನ ದೇಹ ಕೆಟ್ಟೋದ್ಮೇಲೆ ನಾನು ಹೆಂಗೆ ಇರೋಕ್ಕಾಗತ್ತೆ? ಸೊ ನೀನು ನಿನ್ನ ದೇವರು ಗಾಡ್ ಬ್ಲೆಸ್ ಯು ಅಂತ ಹೇಳಿ ಅವಳು ಹೋದ್ಲು, ನಿನಗೆ ಹುಚ್ಚಿಡ್ದಿದ್ದೆ ಅಂತ ಹೇಳಿ ಹೋದ. ಸೊ ಯೋಬನ ಫ್ಯಾಮಿಲಿ ಒಂದು ಲೆವೆಲಿಗೆ ಬಂತು, ಮಕ್ಕಳೆಲ್ಲ ಲೆವೆಲ್ ಆದರು, ಆಸ್ತಿ ಪಾಸ್ತಿ ಎಲ್ಲ ಲೆವೆಲ್ ಆಯಿತು, ಇನ್ನೇನೂ ಇಲ್ಲ ಲೆವೆಲ್ ಆಗಲಿಕ್ಕೆ, ಎಲ್ಲ ಮುಗಿದೋಯ್ತು. ಬೂದಿಲಿ ಕುತ್ಕೊಂಡಿದ್ದಾನೆ, ಬೂದಿ ಆ್ಯಶ್. ಸ್ವಲ್ಪ ದಿವಸ ಬಿಟ್ಟರೆ ಆ್ಯಶ್ ವೆಡ್ನೆಸ್ಡೇ ಬರುತ್ತೆ, ಬೂದಿ ಹಚ್ಕೊಬಿಡ್ತೀವಿ ನಾವು. ಬೂದಿಲಿ ಹಚ್ಚಿದ್ರೂ ನಮಗೆ ನೆನಪಾಗೋದಿಲ್ಲ. ಈ ಬೂದಿ ಹಚ್ಚೋದೇ ನೀನು ಬೂದಿ ಅಂತ ತಿಳಿಸ್ಕೊಡ್ಲಿಕ್ಕೆ, ನಿನ್ನ ಜೀವನ ಬೂದಿ, ಆ್ಯಶ್ ಯು ಆರ್, ಡಸ್ಟ್ ಯು ಆರ್ ಅಂತ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಮಾನಸಾಂತರ ಪಡು, ಪಾಪಕ್ಕೆ ವಿಮುಖನಾಗು, ದೇವ್ರ ಕಡೆಗೆ ತಿರುಗು. ಏನು ಪ್ರಯೋಜನ? ಮಣ್ಣು ನೀನು ಮರೆಯದಿರು ಮನುಜ ಅಂತ ಒಂದು ಶಿಲುಬೆ ಗುರುತೆಲ್ಲ ಹಾಕಿ, ಬೂದಿಲೊಂದು ಗುರುತು ಹಾಕಿ ಕಳಿಸ್ತಾರೆ ಆ್ಯಶ್ ವೆಡ್ನೆಸ್ಡೇ. ನಾವು ಅದನ್ನು ಸ್ಟೈಲಾಗಿ ಮಾಡ್ಕೊಂಡು ಹೋಗ್ತೀವಿ. ಈ ಯೋಬ 21ನೇ ವಾಕ್ಯದಲ್ಲಿ ಹೇಳ್ತಾನೆ, ಇದೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಗೊತ್ತಾ? Job chapter 1 verse 29. 21, sorry. विंगो हांव मुझे आवयच्या गर्भांत भायर सरलो, विंगो हांव परतून वेतलो. सर्वेश्वरान दिला, सर्वेश्वरान काडून व्हेलें, सर्वेश्वराचें नांव सदैव जावं. Praise the Lord. Hallelujah. ಏನು ಹೇಳ್ತಾ ಇದ್ದಾನೆ? ಬರಿಗೈಯಲ್ಲಿ ಬಂದೆ ನಾನು, ತಾಯಿಯ ಗರ್ಭದಿಂದ. ಹಾಂ, ಸ್ವಲ್ಪ ದಿವಸ ಆದಮೇಲೆ ಜರಿಟ ಹೊಟ್ಟೆಯಿಂದ ಒಂದು ಮಗು ಹೊರಗಡೆ ಹಾಗೆ ಬರುತ್ತೆ ಬರಿಗೈಯಿಂದ. ಹೋಗಬೇಕಾದ್ರೆ, ಪ್ರಪಂಚದಿಂದ ಹೋಗಬೇಕಾದ್ರೆ ಬರೀ ಕೈಲಿ ಹೋಗುತ್ತೆ. ಹುಟ್ಟಿದ ಮೇಲೆ ನಾವು ಕೈಗೆ ಕಾಲಿಗೆಲ್ಲ ಏನೇನು ಹಾಕ್ತೀವಲ್ವಾ? ಕೈಗೊಂದು ರಿಂಗು, ಕಾಲಿಗೊಂದು ರಿಂಗು, ಚೈನು, ಅದು ಇದೆಲ್ಲ ಹಾಕಿ ಆ ಮಗುಗೆ ನಡೆಯೋಕ್ಕಾಗ್ದಿದ್ದಂಗೆ ಮಾಡಿರ್ತೀವಿ. ದುಡ್ಡು ಜಾಸ್ತಿ ಇದ್ದರೆ, ಶ್ರೀಮಂತರಿಗೆ ಇದ್ದರೆ ನಮ್ಮ ಮಗು ತೋರಿಸ್ಬೇಕಲ್ಲ. ಇವ್ರು ಹಾಗೆ ಮಾಡ್ತಾರಲ್ಲ ನನಗೆ ಗೊತ್ತಿಲ್ಲ, ಬಟ್ ಹೇಳೋದು ಸಾಧಾರಣವಾಗಿ ಎಲ್ಲ ಹಾಕಿ ಆ ಮಗುಗೆ ಪಾಪ ಕುತ್ತಿಗೆ ಎತ್ಕೊಂಡು ನಡೆಯೋಕ್ಕಾಗಲ್ಲ. ಅದು ಹೀಗೆ ಹೀಗೆ ಇಷ್ಟು ದೊಡ್ಡ ದೊಡ್ಡ ಚೈನೆಲ್ಲ ನಾಯಿ ಸರಪ್ಲಿಗೆ ಹಾಕೋ ಥರ ದೊಡ್ಡ ದೊಡ್ಡದು ಹಾಕಿರ್ತಾರೆ ಪಾಪ. ಅವ್ರದ್ದು ತೋರಿಸ್ಬೇಕಲ್ಲ, ನಮ್ಗೆ ಇಷ್ಟಿದೆ, ನಮ್ಮದ್ರ ಎಲ್ಲ ಇದೆ ಅಂತ ಒಂದು ಲೆವೆಲ್ ತೋರಿಸ್ಬೇಕಲ್ಲ. ಕೆಲವು ಟೈಮ್ ಫಂಕ್ಷನಿಗೆ ಹೋಗೋದು, ಈ ಚರ್ಚಿಗೆ ಹೋಗೋದಿಲ್ಲ ನಮ್ಮ ಲೆವೆಲ್ ತೋರಿಸೋದಕ್ಕೆ. ಮನೆ ಪಕ್ಕದಲ್ಲಿ ಇದ್ರೂ ನಡ್ಕೊಂಡು ಹೋಗಲ್ಲ, ಕಾರ್ ತಗೊಂಡು ಹೋಗ್ತೀವಿ ಲೆವೆಲ್ ತೋರಿಸ್ಲಿಕ್ಕೆ. ಕಾರ್ ಪಂಚರ್ ಆದರೆ ಎಲ್ಲ ಲೆವೆಲ್ ಆಗುತ್ತೆ, ತೊಳ್ಳಬೇಕು ಅಲ್ವಾ? ಹಾಂ. ಸೊ ಒಡವೆ ಎಲ್ಲ ಹಾಕ್ಕೊಂಡು ಕೆಲವು ಟೈಮ್ ನಾವು ಕೈ ಬೆರಳು 5 ಇದ್ದರೆ 5 ಬೆರಳು ಇಲ್ಲಿದ್ದರೆ 5 ಬೆರಳಿಗೆ 7 ಉಂಗುರ ಹಾಕ್ಕೋತೀವಿ ಅಂತ ಮುಟ್ಟಾಳ್ರಿದ್ದಾರೆ ಪ್ರಪಂಚದಲ್ಲಿ. ಈ ಕೈ ಎಲ್ಲ 5 ಬೆರಳಿದ್ರೆ 5ಕ್ಕೆ 5 ಓಕೆ ಹಾಕ್ಕೊಳ್ಳಿ, 5ಗೆ 7 ಹಾಕೋರು ಇದ್ದಾರೆ. ಏನು ಹೇಳೋಣ ಅವ್ರನ್ನ? ಏನು ತೋರಿಸ್ಲಿಕ್ಕೆ? ಲೆವೆಲ್ ತೋರಿಸ್ಲಿಕ್ಕೆ. ಈ ಚಿನ್ನ ತೆಗೆದಿದ್ದೇ ಮಣ್ಣಿಂದ, ಅದ್ರ ಒಂದ್ಸಲ ಮಣ್ಣು ಮೆತ್ಕೊಂಡು ಹೋಗ್ಬೋದಲ್ಲ. ಚಿನ್ನ ಎಲ್ಲಿಂದ ತೆಗೆದಿದ್ದು? ಮಣ್ಣಿಂದ. ಮನುಷ್ಯನ ಎಲ್ಲಿಂದ ಮಾಡಿದ್ದು? ಎಲ್ಲ ಮಣ್ಣು ಅದ್ರ ಬಲ್ಲಿ ಮಣ್ಣೆ ಸ್ವಲ್ಪ ಮೆತ್ಕೊಂಡು ಹೋದ್ರೆ ಸಾಕಲ್ಲ. ಸೊ ನಾವು ಎಂಥ ಲೆವೆಲ್ ತೋರಿಸ್ತೀವಿ, ನಮ್ಮದು ಲೆವೆಲ್ಲು. ಚಿನ್ನದಲ್ಲಿ, ದುಡ್ಡಲ್ಲಿ, ಊಟದಲ್ಲಿ, ಬಟ್ಟೆಯಲ್ಲಿ ಒಂದು ಲೆವೆಲ್ ತೋರಿಸ್ತೀವಿ. ಯೋಬನು ತೋರಿಸ್ದ ಲೆವೆಲ್. ಅವ್ರ ಮಕ್ಕಳು ತೋರಿಸಿದ್ರು, ಪಾರ್ಟಿ ಮಾಡಿ ದೊಡ್ಡ ಲೆವೆಲ್ ತೋರಿಸಿದ್ರು. ನಾವು ಕೆಲವರು ಫಂಕ್ಷನ್ ಇಟ್ಟರು ಊಟ ಗ್ರ್ಯಾಂಡಾಗಿ ಕೊಟ್ಬಿಟ್ಟು ಲೆವೆಲ್ ತೋರಿಸ್ತೀವಿ ಅಲ್ವಾ? ಇಲ್ಲಿ ಊಟ ಗ್ರ್ಯಾಂಡ್ ಇದೆಯೋ ಗೊತ್ತಿಲ್ಲ ನನಗೆ. ಎನಿವೆ, ಲೆವೆಲ್ಗೆ ಊಟ ಹಾಕ್ಕೊಡೋರು ಇದ್ದಾರೆ. ಡೆಲ್ವಿನ್ ಲೆವೆಲ್ಗೆಲ್ಲ ಕೊಡೋಲ್ಲ, ಒಳ್ಳೆ ಊಟ ಕೊಟ್ಟಿರ್ತಾರೆ. ಸೊ ಲೆವೆಲ್ ತೋರಿಸೋ ದಿನ ಇತ್ತು, ಎಲ್ಲ ಲೆವೆಲ್ ಆದರು ಅವರು. ಯೇಸು ಸ್ವಾಮಿ ಲೆವೆಲ್ ಮಾಡಿದ್ರು. ನಮಗೆ ಬೇರೆ, ನಮ್ಮ ಲೆವೆಲೇ ಬೇರೆ ಅಂತಾರೆ ಈಗ. ನಮ್ಮ ಲೆವೆಲಿಗೆ ಬರೋದಾದ್ರೆ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತಾರೆ ಅವರು. ಅಂದರೆ ಆ ಲೆವೆಲಿಗೆ ಬರಲಿ, ಎಲ್ಲರೂ ಬರಲಿ, ಆ ಲೆವೆಲಿಗೆ ಬರಬೇಕು. ಗ್ರೌಂಡ್ ಲೆವೆಲ್ ಬಿಡಬೇಕು ಇಲ್ಲಿಂದ. ಇನ್ನು ಇದೇ ಲೆವೆಲಲ್ಲಿ ಈ ಲೋಕದ ಒಂದು ಗ್ರಾವಿಟೇಷನಲ್ ಪವರೆಲ್ಲ ಇದ್ದರೆ ಹೇಗೆ? ಹಾಂ, ಒಂದು ಟೇಕ್ ಆಫ್ ಆಗಲಿ, ಈ ಲೆವೆಲಿಂದ ಮೇಲೆ ಹೋಗಲಿ. ಸೊ ಹೋಲಿ ಸ್ಪಿರಿಟ್ ಇದ್ದರೆ ಹೋಗುತ್ತೆ, ಪವಿತ್ರಾತ್ಮರು ಕರ್ಕೊಂಡು ಹೋಗ್ತಾರೆ. ಲೆಟ್ ಜೀಸಸ್ ಬಿ ದ ಲಾರ್ಡ್ ಆಫ್ ಯುವರ್ ಲೈಫ್. ಅವ್ರು ಕರ್ಕೊಂಡು ಹೋಗ್ತಾರೆ ನಮ್ಮ ಲೈಫನ್ನು. ಆವಾಗ ನಮಗಿದು ಯಾವುದು ಏನೂ ಅನಿಸೋದಿಲ್ಲ. ಉಪದೇಶಕ ಏನು ಹೇಳ್ತಾನಲ್ವಾ, ಅದು ನಮ್ಗೆ ಅರ್ಥ ಆಗುತ್ತೆ. ಒಬ್ಬನು ಈ ಲೋಕದಲ್ಲಿ ಪಡುವ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭವಾದರೂ ಏನೂ ಇಲ್ಲ. ಬರಿಗೈಯಲ್ಲಿ ಬಂದೆ ನಾನು, ತಾಯಿಯ ಗರ್ಭದಿಂದ ಬರಿಗೈಯಲ್ಲಿ ಹಿಂತಿರುಗುವೆ ನಾನು ಇಲ್ಲಿಂದ. ಇದನ್ನೇ ಸಂತ ಪೌಲರು ಕೂಡ ಪವಿತ್ರಾತ್ಮ ಭರಿತರಾಗಿ ಹೊಸ ಒಡಂಬಡಿಕೆಯಲ್ಲಿ ತಿಮೋತಿಗೆ ಬರೆದ ಪತ್ರಿಕೆಯಲ್ಲೂ ಹೇಳ್ತಾರೆ. ಏನಂತ ಹೇಳ್ತಾರೆ? 1 ತಿಮೋತಿ 6:7 ವಾಕ್ಯ ಏನೋ ಅನಿಸುತ್ತೆ ಅಲ್ವಾ? ಹಾಂ, ನಾವು ಹುಟ್ಟಿದಾಗ ಈ ಲೋಕಕ್ಕೆ ಏನೂ
ತರಲಿಲ್ಲ. 6ನೇ ಅಧ್ಯಾಯ 7ನೇ ವಾಕ್ಯ ಏನಂತ ಇದೆ? आम्ही संसार येत असताना हा. काहींच घेऊन येऊक नाव ಹಾಂ आणि संसार सोडून येत असताना काहींच वरून सच्चे नाव. ಛೇ ಭಾಳ ಬೇಸರ ಅಲ್ಲ ಇದು? ನಾವು ಈ ಲೋಕಕ್ಕೆ ಬಂದಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಮತ್ತು ಯಾಕೆ ಇಷ್ಟೊಂದು ಟೆನ್ಷನ್ ಪ್ರಪಂಚದಲ್ಲಿ? ಯಾಕೆ ಈ ಸುಳ್ಳು ಹೊಡೆದಾಟ ಬಡದಾಟ, ಈ ಪುರುಷೋತ್ತಿಲ್ಲದೆ ಓಟ? ನಾನು ಬ್ಯುಸಿ ಬ್ಯುಸಿ ಬ್ಯುಸಿ, ಟೈಮ್ ಇಲ್ಲ ನನಗೆ, ಬ್ಯುಸಿ, ನನಗೆ ಕಮಿಟ್ಮೆಂಟ್ ಇದೆ, ನನಗೆ ಅದ್ದಿದೆ ಇದ್ದಿದೆ. ಒಂದು ಫೋನ್ ಅಲ್ಲಿ ಸಾಕಾಗದೆ 4 ಫೋನ್ ಇಟ್ಕೊಂಡಿರ್ತೀವಿ ಅಟೆಂಡ್ ಮಾಡಲಿಕ್ಕೆ, ಅಷ್ಟು ಬ್ಯುಸಿ ನಾವು. ಎಷ್ಟು ಬ್ಯುಸಿ ಆದರೂ ದೇವರು ಒಂದಿನ ಫ್ರೀ ಮಾಡ್ತಾರೆ ನಿನಗೆ. ದೇವರೇ ಫ್ರೀ ಮಾಡ್ತಾರೆ ಒಂದು ದಿನ, ಒಂದು ಲೆವೆಲಿಗೆ ತರಬೇಕಲ್ವ ಬ್ಯುಸಿ ಇದ್ದವನ್ನ. ಸೊ ಇದು ಅರ್ಥ ಮಾಡ್ಕೋಬೇಕು ನಾವು. ಅದೇ ನಾನು ಹೇಳಿದ್ದು, ಈ ಉಪದೇಶಕ್ಕೆ 1-3 ನಾವು ಕೇಳಿಸ್ಕೊಂಡಿದ್ದೀವಿ ಎಷ್ಟೋ ಸಾರಿ. ನನಗನ್ಸುತ್ತೆ ಈ ತಿಂಗಳಲ್ಲೇ ಒಂದು 3 ಟೈಮ್ಸ್ ಆಗಿದೆಯೇನೋ ಇದು, 3-4 ಟೈಮ್ಸ್ ರಿಪೀಟೆಡ್. ಕೆಲವ್ರಿಗೆ ಅನ್ಸ್ಬೋದು ಇವ್ರು ಹೇಳಿದ್ದೇ ಹೇಳ್ತಾ ಇದ್ದಾರಲ್ಲ ಅಂತ. ಕೇಳೋದಕ್ಕೆ ಕಿವಿ ಉಳ್ಳೋರು ಕೇಳಿಸ್ಕೊಳ್ಳಿ, ಕಿವಿ ಇಲ್ದಿದ್ದವರು ಮುಚ್ಕೊಂಡು ಏನೋ ಮಾಡಲಿ. ಸೊ ಮುಚ್ಕೊಳ್ಳೋದು ಬೇಡ, ಎಲ್ಲರೂ ಕೇಳಿಸ್ಕೊಳ್ಳೋಣ. ಎಲ್ಲರಿಗೂ ಬೇಕು ದೇವರ ವಾಕ್ಯ. ದೇವರ ವಾಕ್ಯ ಎಷ್ಟು ಕೇಳಿಸ್ಕೊಂಡ್ರೂ ಸಾಕಾಗೋದಿಲ್ಲ. ಅದು ಕೇಳಿಸ್ಕೊಂಡೇ ನಾವು ರಿಪೇರಿ ಆಗೋದು, ನಾವು ಸರಿ ಆಗೋದು. ನಾವೊಂದು ನಿಜವಾದ ಲೆವೆಲಿಗೆ ಬರೋದು ಈ ವಾಕ್ಯದಿಂದನೇ. ಇಲ್ಲಾಂದರೆ ನಾವು ಸೈತಾನ್ ಲೆವೆಲಿಗೆ ಹೋಗ್ಬಿಡ್ತೀವಿ. ಆಲ್ರೆಡಿ ಅಲ್ಲಿದ್ವಿ, ಆದರೆ ಈ ವಾಕ್ಯ ನಮ್ಮನ್ನು ಸುತ್ತಿಗೆ ಹೊಡೆದು ನಮ್ಮನ್ನು ಯೇಸು ಕ್ರಿಸ್ತನ ಲೆವೆಲ್ ಆಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ನಾವೆಲ್ಲರೂ ಕೇಳಿಸ್ಕೋಬೇಕು. 1 ಸರಿ ಅಲ್ಲ 10 ಸರಿ ಕೇಳಿಸ್ಕೊಂಡ್ರು ಮತ್ತೆ ಕೇಳಿಸ್ಕೋಬೇಕು. ನಾನು ಅದನ್ನೇ ಹೇಳಿದ್ದು, ಇದನ್ನು ನಾವು ಕೇಳಿಸ್ಕೊಂಡಿದ್ದೀವಿ, ಧ್ಯಾನ ಮಾಡಿಲ್ಲ. ಧ್ಯಾನ ಮಾಡಿದ್ರೆ ನಮಗೆ ರಿಪೆಂಟ್ ಆಗ್ಲಿಕ್ಕೆ ತುಂಬ ಸುಲಭ ಆಗುತ್ತೆ. ಛೇ, ನಾನು ಯಾಕೆ ಇದೆಲ್ಲ ಮಾಡ್ತಾಯಿದ್ದೀನಿ? ಏನು ಪ್ರಯೋಜನ ಇದೆ ಇದರಿಂದ? ಯಾಕಿಷ್ಟು ಸುಳ್ಳು ಹೇಳಿ ಬದುಕಬೇಕು? ಯಾಕಿಷ್ಟು ಮೋಸ ಮಾಡಿ ಬದುಕಬೇಕು? ಯಾಕೆ ಇಷ್ಟೊಂದು ಕಷ್ಟಪಟ್ಟು ಬದುಕಬೇಕು? ಯಾಕೆ ಇಷ್ಟೊಂದು ಒದ್ದಾಡಬೇಕು? ಯಾಕೆ ಇಷ್ಟೊಂದು ಟೆನ್ಷನ್? ಯಾಕೆ ಇದಕ್ಕೋಸ್ಕರ ಒಂದು ರಿಟ್ರೀಟ್ ಬೇಕಾ? ಇದಕ್ಕೋಸ್ಕರ ಒಂದು ಕೌನ್ಸಿಲಿಂಗ್ ಬೇಕಾ? ಈ ಲೋಕದಲ್ಲಿ ಏನೋ ಆಗಲಿಕ್ಕೆ ಪಡ್ಕೊಳ್ಳಿಕ್ಕೆ? ಹಾಗಾದ್ರೆ ನಾವೇನು ಮಾಡಬಾರ್ದಾಗ ಹೇಳಿದರೆ, ಡೂ ವಾಟ್ ಎವರ್ ಈಸ್ ನೀಡ್ಫುಲ್. ಏನೆಲ್ಲ ನಮಗೆ ಅವಶ್ಯಕತೆ ಇದೆಯೋ ಅದನ್ನು ಮಾಡಿ. ಏನೆಲ್ಲ ನಮಗೆ ಅವಶ್ಯಕತೆ, ಈ ದೇಹದಲ್ಲಿ ಜೀವ ಇರುವಾಗ ನಮಗೇನು ಅವಶ್ಯಕತೆ ಇದೆ? ಮೈ ಮೇಲೊಂದು ಬಟ್ಟೆ ಅವಶ್ಯಕತೆ ಇದೆ, ಅದನ್ನೇ ಅಲ್ಲಿ ಹೇಳಿದ್ದು. ನಮಗೆ ಊಟದ ಅವಶ್ಯಕತೆ ಇದೆ, ಅದಕ್ಕೇನು ಬೇಕು ಮಾಡಿ, ದುಡೀರಿ. ಕಳ್ತನ ಮಾಡೋದು ಬಿಟ್ಬಿಡಿ, ಸುಳ್ಳು ಹೇಳೋದು ಬಿಟ್ಬಿಡಿ, ಅದಕ್ಕಾಗಿ ದುಡೀರಿ. ದುಡ್ಡು ಮಾಡಲಿಕ್ಕೋಸ್ಕರ ದುಡಿಬೇಡಿ, ಆಸ್ತಿ ಮಾಡಲಿಕ್ಕೋಸ್ಕರ ದುಡಿಬೇಡಿ. ಯಾಕಂದರೆ ಎಲ್ಲ ಹೋಗುತ್ತೆ, ಎಲ್ಲ ಒಂದು ಲೆವೆಲ್ ಆಗುತ್ತೆ. ನೀವು ಹೋಗಬೇಕಾದ್ರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಬರೀ ಕೈಯಲ್ಲಿ ಬಂದ್ರಿ, ಬರೀ ಕೈಯಲ್ಲಿ ಹೋಗ್ತೀರಿ, ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಊಟ ಮಾಡಿದರೆ ಅದು ಮಣ್ಣಿಗೆ ಹೋಗ್ಬಿಡುತ್ತೆ, ಬಟ್ಟೆ ಅದು ಹರಿದು ಹೋಗ್ಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಯಾರಾದರೂ ನೀವು ಊಟ, ಅಯ್ಯೋ 1 ವಾರ ಊಟ ಮಾಡಿದ್ನೆಲ್ಲ ವೇಸ್ಟಾಗಿ ಹೋಯ್ತಲ್ಲ ಅಂತ ಯಾರು ಯೋಚನೆ ಮಾಡ್ತೀರಾ? ನಿನ್ನೆ ಒಳ್ಳೆ ಬಿರಿಯಾನಿ ತಿಂದಿರ್ತೀರಿ, ನಿನ್ನೆ, ಇವತ್ತು ಬೆಳಗ್ಗೆ ಎದ್ದಾಗ ಎಲ್ಲ ಹೋಯ್ತು ಅಂತ ಇಟ್ಕೊಳ್ಳಿ. ಅಯ್ಯೋ ನಿನ್ನೆ ಒಳ್ಳೆ ಬಿರಿಯಾನಿ, 950 ರೂಪೀಸ್ ಕೊಟ್ಟು ನಾನು ಕ್ಯೂ ನಿಂತ್ಕೊಂಡು ಕಷ್ಟಪಟ್ಟು ತಿಂದ ಬಿರಿಯಾನಿ, ಮಟನ್ ಬಿರಿಯಾನಿ, ಇಲ್ಲೆಲ್ಲೂ ಸಿಗೋದಿಲ್ಲ ಅಂಥ ಬಿರಿಯಾನಿ ತಿಂದೆ, ಹೋಗ್ಬಿಡ್ತಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ತೀರಾ? ಯಾರು ಈ ಕಡೆ ನೋಡ್ತಾನೆ ಇಲ್ಲ, ಎಲ್ಲ ಅಲ್ಲಿ ನೋಡ್ತಿದ್ದಾರೆ. ಅರ್ಥ ಆಗಿಲ್ವೇ? ಇಷ್ಟ ಆಗಿ ಕೊಂಕಣಿಲಿ ಕೇಳಿ ನಾನು ಹೇಳಿದ್ದನ್ನು ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಎಕ್ಸಾಂಪಲ್ ನೀವು ಒಂದು 900 ರೂಪಾಯಿ ಕೊಟ್ಟು ಒಂದು ಒಳ್ಳೆ ಬಿರಿಯಾನಿ ಊಟ ಮಾಡಿದ್ರಿ ನಿನ್ನೆ. हां ಹೇಳಿ. तुम्ही 900 रुपयांची बोरी काल ಬಿರಿಯಾನಿ ಕೇಳಿ, ಇವತ್ತು ಮಟನ್ ಬಿರಿಯಾನಿ. ಹಾಂ ಓಕೆ. ಇವತ್ತು ಬೆಳಗ್ಗೆ ಎದ್ದಾಗ ಅದು ಹೋಯಿತು, ಟಾಯ್ಲೆಟಿಗೆ ಹೋದಾಗ. ओके. आज सकाळी आम्ही टॉयलेटाक वताना ती पुरा गेली. हां. How many of you are worried about 900 rupees biryani yesterday you ate? कितली जण खंत करतात शा आम्ही केली बिर्याणी पुरा गेली नाही म्हणून. ಹಾಂ, ಕೊಂಕಣಿ ಹೇಳಿದರೆ ಅರ್ಥ ಆಗುತ್ತೆ, ಕನ್ನಡ ಅರ್ಥ ಆಗಿಲ್ಲ, ಏನು ಮಾಡೋದು? ಈಗ ಲೈಟ್ ಬಂತೇನೋ? ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ. ಎಷ್ಟು ಜನಕ್ಕೆ ಟೆನ್ಷನ್ ಆಗಿದೆ ಆ ಥರ ಯಾವತ್ತಾದರೂ? ಅಯ್ಯೋ ಎಲ್ಲೂ ಸಿಗ್ತಾ ಇರಲಿಲ್ಲ ಅಂಥ ಮಟನ್ ಬಿರಿಯಾನಿ ನಾನು ನಿನ್ನೆ ತಿಂದಿದ್ದು, ಅಷ್ಟು ಟೇಸ್ಟ್ ಎಲ್ಲೂ ಸಿಕ್ಕಿಲ್ಲ, ಹೋಯ್ತಲ್ಲಪ್ಪ.
ಬಾತ್ರೂಮಲ್ಲಿ ಯಾರಾದರೂ ಬಿರಿಯಾನಿ ತಿಂದಿದ್ದು ಹೋಯ್ತು ಅಂತ ಅಳ್ತಾ ಕೂತ್ಕೊಂಡವ್ರು ಯಾರಾದ್ರೂ ಕೈ ಎತ್ತಿ ನೋಡೋಣ. ಚಿಸಿಯಾ? ಅದೇ ಥರನೇ ನಮ್ಮ ಲೈಫ್, ಎಲ್ಲ ಅಷ್ಟೇ, ಎಲ್ಲ ಅಷ್ಟೇ. ಅದಕ್ಕೆ ದೇವ್ರು ಹೇಳಿದ್ದು, ಟೆನ್ಷನ್ ಮಾಡ್ಕೋಬೇಡ, ಊಟ ಬಟ್ಟೆ ಅಷ್ಟೇ ಇದ್ದರೆ ಸಾಕು, ಮಿಕ್ಕಿದ್ದೆಲ್ಲ ನಿನ್ನೆ ಬಿರಿಯಾನಿ ತಿಂದು ಇವತ್ತು ಹೋಗಿರೋ ಥರ ಎಲ್ಲ ಹೋಗುತ್ತೆ, ಯಾವುದೂ ಉಳಿಯಲ್ಲ. ನಾನು ಕಷ್ಟಪಟ್ಟಿಷ್ಟು ಮಾಡಿದ್ದು ಅದು ಹೋಗುತ್ತೆ ಮಣ್ಣಿಗೆ, ಅದು ಹೋಗುತ್ತೆ. ದೇವರು ಮನುಷ್ಯನಿಗೆ ಎಷ್ಟು ಈಸಿಯಾಗಿ ಬದುಕಲಿಕ್ಕೆ ಹೇಳಿದ್ದಾರೆ. ನಾವು ಇದನ್ನು ದೇವ್ರ ಮಾತು ಕೇಳ್ತಾನೆ ಇಲ್ಲ, ಹಠಮಾರಿಗಳು ನಾವು. ವಿ ಆರ್ ರೆಬೆಲ್ಲಿಂಗ್ ಅಗೇನ್ಸ್ಟ್ ಗಾಡ್, ವಿ ಆರ್ ರೆಬೆಲಿಯಸ್, ಅವರ್ ಹಾರ್ಟ್ ಈಸ್ ಹಾರ್ಡೆಂಡ್. ಎಷ್ಟೋ ಕುಟುಂಬ ಒಡೆದೋಗಿರೋದು ಅದಕ್ಕೇನೆ, ಎಷ್ಟೋ ಜನ ದೇವ್ರನ್ನ ಬಿಟ್ಟು ಹೋಗಿರೋದು ಅದಕ್ಕೇನೆ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಹೋಗಿರೋದು ಅಷ್ಟೇನೆ, ಎಷ್ಟೋ ಕೊಲೆಗಳು ಈ ಪ್ರಪಂಚದಲ್ಲಿ ನಡೀತಾ ಇರೋದು ಅದಕ್ಕೇನೆ. ಇದನ್ನು ಥಿಂಕ್ ಮಾಡ್ತಾ ಇಲ್ಲ ನಾವು. ಯಾವುದನ್ನು? ಈ ಲೋಕದಲ್ಲಿ ಒಬ್ಬನು ಪಡುವ ಅಥವಾ ನಾನು ಪಡುವ ಎಲ್ಲ ಪ್ರಯಾಸದಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಪ್ರಯತ್ನದಿಂದ ಸಿಗುವ ಲಾಭವಾದರೂ ಏನು ಸಿಗುತ್ತೆ? ಏನೇನೂ ಸಿಗೋದಿಲ್ಲ ಪ್ರಿಯರೇ, ಏನೂ ಸಿಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿ ಆದರೂ ಪಡ್ಕೊಳ್ಳಿ, ಪ್ರಾರ್ಥನೆ ಮಾಡದೇನಾದರೂ ಪಡ್ಕೊಳ್ಳಿ, ಲೆವೆಲ್ಗೆ ಹೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಕೆಲವರು ಹೇಳ್ತಾರಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡಿ 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 ಲಾಸ್ಟಿಗೆ ಸಿಕ್ಕಿದ್ದು ಗೊತ್ತಾ? ಆಯ್ತಪ್ಪ, ಒಳ್ಳೆ ಪ್ರಾರ್ಥನೆ ಮಾಡಿನೇ ಸಿಗ್ತಾ, ಆದರೂ ಅದು ಮಣ್ಣಿಗೆ ಹೋಗುತ್ತೆ, ಅದು ಒಂದು ಲೆವೆಲ್ ಆಗುತ್ತೆ. ದೇವರ ವಾಕ್ಯದ ಪ್ರಕಾರ ಹೋದರೆ ಜೀವನ ಕಷ್ಟ ಆಗುತ್ತೋ ಸುಲಭ ಆಗುತ್ತೋ? ತುಂಬ ಸುಲಭವಾಗಿ ಬದುಕಬಹುದು, ಸುಗಮವಾಗಿ ಹೋಗ್ಬೋದು. ಆದರೆ ನಾವು ಈ ವಾಕ್ಯ ಅರ್ಥ ಮಾಡ್ಕೊಳ್ದೇನೆ, ಈ ವಾಕ್ಯದಲ್ಲಿ ಯೇಸುವಿನಲ್ಲಿ ನಂಬಿಕೆ ಇಲ್ಲದೇನೆ, ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನ ಕೊಡದೇನೆ ನಾವೇ ದೇವರಾಗಿ ಕೂತ್ಕೊಂಡು ಬದುಕ್ತಾ ಇರೋದ್ರಿಂದನೇ ನಮ್ಮ ಲೈಫ್ ನಮ್ಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದು, ಒದ್ದಾಟ ಆಗ್ತಾ ಇರೋದು. ಲೆಟ್ ಗಾಡ್ ಬಿ ಗಾಡ್ ಆ್ಯಂಡ್ ಹ್ಯೂಮನ್ ಬಿ ಹ್ಯೂಮನ್. ಯು ಆರ್ ಓನ್ಲಿ ಹ್ಯೂಮನ್, ಬಿ ಹ್ಯೂಮನ್. ಲೆಟ್ ಹಿಮ್ ಬಿ ದ ಗಾಡ್. ಹ್ಯಾವ್ ಟ್ರಸ್ಟ್ ಇನ್ ಗಾಡ್. ದೇವರಲ್ಲಿ ನಂಬಿಕೆ ಇರಲಿ. ಡೋಂಟ್ ಟ್ರಸ್ಟ್ ಇನ್ ಹ್ಯೂಮನ್. ಮನುಷ್ಯನಲ್ಲಿ ನಂಬಿಕೆ ಇಡಬೇಡ, ದೇವರಲ್ಲಿ ನಂಬಿಕೆ ಇಡು. ನರಮಾನವನಲ್ಲಿ ನಂಬಿಕೆ ಇಡಬೇಡ. ಅದು ಯಾಕಂದ್ರೆ ಮಣ್ಣದು, ಮಣ್ಣಿಗೆ ಹೋಗುತ್ತೆ. ಮಣ್ಣಲ್ಲಿ ನಂಬಿಕೆ ಇಟ್ಟರೆ ಏನು ಸಿಗುತ್ತೆ? ಮಣ್ಣು ಸಿಗುತ್ತೆ ಅಲ್ವಾ? ದೇವರಲ್ಲಿ ನಂಬಿಕೆ ಇಡು. ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ದೇವರಲ್ಲಿ ನಂಬಿಕೆ ಇಡು, ದೇವರಲ್ಲಿ ಮಾತ್ರ ನಂಬಿಕೆ ಇಡು. ಹಿ ಈಸ್ ದ ಕ್ರಿಯೇಟರ್ ಆಫ್ ಡರ್ಟ್. ಮಣ್ಣನ್ನು ಕೂಡ ಅವನು ಸೃಷ್ಟಿ ಮಾಡಿದ್ದಾನೆ. ಅರ್ಥ ಆಗ್ತಿದೆಯಾ? ಹಿ ಈವನ್ ಕ್ರಿಯೇಟೆಡ್ ಡರ್ಟ್ ಆಲ್ಸೋ. ದಟ್ ಮೀನ್ಸ್ ದ ಅರ್ತ್, ಎವ್ರಿಥಿಂಗ್, ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ ದೇವರೇ. ಸೃಷ್ಟಿ ಮಾಡಿದವನಲ್ಲಿ ನಂಬಿಕೆ ಇಡು, ಮಣ್ಣಲ್ಲಿ ನಂಬಿಕೆ ಇಡಬೇಡ. ಮಣ್ಣನ್ನು ಮಾಡಿದವನಲ್ಲಿ ನಂಬಿಕೆ ಇಡು. ಮಣ್ಣಲ್ಲಿ ನಂಬಿಕೆ ಇಡೋದು ಅಂದರೆ ಮನುಷ್ಯನ ನಂಬೋದು. ಮಣ್ಣನ್ನು ಮಾಡಿದವನಲ್ಲಿ ನಂಬಿಕೆ ಇಡೋದು ಅಂದರೆ ದೇವರಲ್ಲಿ ನಂಬಿಕೆ ಇಡೋದು. ಮಣ್ಣನ್ನು ಮಾಡಿದವನಲ್ಲಿ ನಂಬಿಕೆ ಇಟ್ಟವನ್ನ ಆದರೆ ನಾನು ಡಿಸಪಾಯಿಂಟ್ ಆಗಲ್ಲ, ಸಂತೋಷವಾಗಿ ಬದುಕ್ಬೋದು. ಯೋಬನ ಜೀವನದಲ್ಲಿ ಅವನು ದೇವರನ್ನು ನಂಬಿ ಬದುಕಿದ್ದ. ಎಲ್ಲ ಕಳೆದು ಹೋದಾಗಲೂ ಅವನೇನು ಹೇಳ್ತಾನೆ? ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 22ನೇ ವಾಕ್ಯ ಹೇಳುತ್ತೆ, ಈ ಎಲ್ಲ ವಿಪತ್ತು ಬಂದೊದಗಿದರೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಯೋಬ ಏನು ಮಾಡಲಿಲ್ಲ? ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಥಿಂಕ್ ಓವರ್ ದಿಸ್. ಯೋಬನು ಮನುಷ್ಯನೇ, ನನ್ನ ಥರ ನಿಮ್ಮ ಥರ. ಯೋಬನಿಗೆ ಬಂದಷ್ಟು ಕಷ್ಟ ನನಗೂ ನಿಮಗೂ ಬಂದಿದ್ದು ನಾವು ಯಾರು ಇಲ್ಲಿ ಇರ್ತಾನೂ ಇರಲಿಲ್ಲ. ದೇವರಿಗೆ ಸ್ತೋತ್ರ, ಅಂತ ಒಂದು ಕಷ್ಟಕ್ಕೆ ಒಳಗಾಗದೆ ನಮ್ಮನ್ನು ಕಾಪಾಡಿದ್ದಾರೆ. ಆದರೂ ನಮಗೆ ದೇವರ ಮೇಲೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್, ನಾನು 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 ಈ ಲೋಕದಲ್ಲಿ ಮನುಷ್ಯನ ಪಡುವ ಎಲ್ಲ ಪ್ರಯತ್ನದಿಂದ ಅವನಿಗೆ ಸಿಗುವ ಲಾಭ ಆದರೂ ಏನು? ಥಿಂಕ್ ಮಾಡಬೇಕಾಯ್ತಾ? ಇದು ಕೇಳಿಸ್ಕೊಂಡಿದ್ದು ಮಾತ್ರ ಅಲ್ಲ, ಒಂದು 2-3 ದಿನ ಇದನ್ನೇ ಆಲೋಚನೆ ಮಾಡ್ತಾ ಇರಿ. ಎಲ್ಲ ವಿಷಯದಲ್ಲೂ ಕೋಪ ಮಾಡ್ಕೊಂಡು ಏನು ಲಾಭ? ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಏನು ಲಾಭ? ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಒದ್ದಾಡಿ ಒದ್ದಾಡಿ ಇದು ಮಾಡಿ ಅದು ಮಾಡಿ ಏನು ಲಾಭ?
ಈಗ ಸ್ವಲ್ಪ ನಿಮಗೆ ಟೆನ್ಷನ್ ಆಗ್ತಾ ಇರ್ಬೋದು, ಮತ್ತು ನಾವು ಏನು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ. ನಾನೇನು ಹೇಳ್ತೀನೋ ಅದನ್ನು ನೀವು ಮಾಡಬೇಡಿ. ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡಿ, ಉದ್ಧಾರ ಆಗ್ತೀರಾ. ದೇವ್ರೇನು ಹೇಳ್ತಾರೆ? ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾವೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ಅದನ್ನು ಮಾತ್ರ ಮಾಡಿ. ಏನು ಹೇಳ್ತಾರೆ ದೇವರು? देखून स्वतः तुम्ही पहिले देवाचे राज, ಸದಾ ತುಮಿ ಪೈಲೆ, ಲಾಸ್ಟ್ ಅಲ್ಲ, स्वतः ಸ್ವದಾ. ಹಾಂ तुम्ही पहिले देवाचे राज, ಹಾಂ, ಯಾರ ರಾಜ್ಯ? ಮುಜೆ ರಾಜ್ಯ ಅಲ್ಲ, ಯಾರ ರಾಜ್ಯ? देवाचे राज. ನಾವು ನಮ್ಮ ರಾಜ್ಯ ಹುಡುಕ್ತೇವಲ್ವಾ? ನನ್ನ ಮನೆ, ನನ್ನ ಸ್ಥಾನ, ನನ್ನ ಹೆಸರು, ನನ್ನ ಎಲ್ಲ ಎವ್ರಿಥಿಂಗ್ ಆಫ್ ಮೈನ್, ಮೀ ಸೆಂಟರ್ಡ್. ನೋ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ನೀವಾದರೂ ಮೊದಲು ಓದ್ಬೋದು, ಇನ್ನೊಂದ್ಸರಿ ಓದ್ಬಿಡಿ. देखून स्वतः तुम्ही पहिले देवाचे राज आणि त्याची खुशी. ಹಾಂ, ಖುಷಿ ಕರೆಕ್ಟ್ ಅದು. ಅವರ ಖುಷಿ. ಓಕೆ, ಹಾಂ. ಮೊದಲು ಏನು ಹುಡುಕ್ಬೇಕಂತೆ? ದೇವರ ರಾಜ್ಯ, ದೇವರ ರಾಜ್ಯ. ಅದಾದಮೇಲೆ ಅವರ ಹುಡುಕಿರಿ. आणि यो सर्व वस्ती तो तुमका दितलो. ನೋಡಿ ಎಷ್ಟು ಈಸಿ ಮಾಡಿದ್ದಾರೆ ದೇವರು ಅಲ್ವಾ? ನಾವೇನು ಮಾಡಬೇಕು ಹಾಗಾದರೆ? ನಾವು ಈ ಲೋಕದಲ್ಲಿ ಅದು ಇದು ಟೆನ್ಷನ್ ಮಾಡ್ದೇನೆ, ನಮ್ಮದೇ ಆದ ಒಂದು ಸಾಮ್ರಾಜ್ಯ ಕಟ್ಟದೇನೆ, ವಿ ಶುಡ್ ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ನೀವಾದರೂ ಮೊದಲು ದೇವರ ರಾಜ್ಯ ಮತ್ತು ದೇವರ ನೀತಿ, ದ ರೈಚಸ್ನೆಸ್ ಆಫ್ ಗಾಡ್. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ದ ರೈಚಸ್ನೆಸ್ ಆಫ್ ಗಾಡ್. ದಟ್ ಈಸ್ ಅವರ್ ಡ್ಯೂಟಿ. ನಮ್ಮ ಕೆಲಸ ಏನು ಈ ಲೋಕದಲ್ಲಿ? ಎಲ್ಲ ಚಿಂತೆ ಮಾಡೋದು ಬಿಟ್ಬಿಟ್ಟು, ಬೇರೆಯವರಿಗೆ ಟೆನ್ಷನ್ ಕೊಡೋದು ಬಿಟ್ಬಿಟ್ಟು, ನಮ್ಮ ಒಳಗಡೆ ಇರುವ ಕೋಪ, ದ್ವೇಷ, ಹಣದ ವ್ಯಾಮೋಹಗಳು, ಇದನ್ನೆಲ್ಲ ಬಿಟ್ಬಿಟ್ಟು, ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇದು ನಮ್ಮ ಜೀವನನ ಹಾಳು ಮಾಡುತ್ತೆ, ಇರೋ ಸಮಾಧಾನನ ತೆಗೆದುಹಾಕುತ್ತೆ. ದೇವ್ರು ಹೇಳ್ತಾರೆ, ಯು ಸೀಕ್ ಮೈ ಕಿಂಗ್ಡಮ್ ಮೈ ಸನ್, ಯು ಸೀಕ್ ಮೈ ರೈಚಸ್ನೆಸ್ ಮೈ ಡಾಟರ್. ನನ್ನ ಮಗನೇ, ಮಗಳೇ, ನೀನು ಮೊದಲು ದೇವರ ರಾಜ್ಯ, ದೇವರ ನೀತಿಗಾಗಿ ನೀನು ಹುಡುಕು. ದ್ಯಾಟ್ ಈಸ್ ದ ಪರ್ಪಸ್ ಐ ಹ್ಯಾವ್ ಕ್ರಿಯೇಟೆಡ್ ಯು. ದ್ಯಾಟ್ ಈಸ್ ದ ಪರ್ಪಸ್. ಅದಕ್ಕಾಗಿ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದು. ದೇವರು ಹೇಳ್ತಾರೆ, ನೀನು ಇರೋದೇ ಅದಕ್ಕೋಸ್ಕರ. ಅದಕ್ಕಲ್ಲದೆ ಬೇರೆ ಯಾವುದಕ್ಕಾಗಿ ನೀನು ಇದೀನಂತ ತಿಳ್ಕೊಳ್ಳೋದಾದರೆ ಯು ಆರ್ ಡಿಸೀವ್ಡ್. ನೀನು ವಂಚನೆಗೆ ಒಳಗಾಗಿದೆಯಾ ಅಂತ ಅರ್ಥ. ಬೇರೆ ಏನು ಕೆಲಸ ಇಲ್ಲ. ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ, ಕ್ರೈಸ್ತರು. ನಮ್ಮ ಕೆಲಸ ಏನು? ನಮ್ಮ ಕೆಲಸ ಒಂದೇ, ದೇವರ ರಾಜ್ಯ ಹುಡುಕೋದು, ದೇವರ ರಾಜ್ಯ ಹುಡುಕೋದು, ದೇವರ ನೀತಿ ಹುಡುಕೋದು. ಒಬ್ಬ ವರ್ತಕ ಒಂದು ಮುತ್ತನ್ನು ಹುಡುಕಿಕೊಂಡು ಹೋಗ್ತಾನಲ್ಲ, ಹಾಗೆ ನಮ್ಮ ಜೀವನ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾರಲ್ವ, ಸಾಮತಿ ಕೇಳಿಸ್ಕೊಂಡಿದ್ದೀರಲ್ವ? ಹಾಂ, ಒಬ್ಬ ವರ್ತಕ ಅವನೇನು ಮಾಡ್ತಾನೆ? ಅವನು ಒಂದು ಮುತ್ತನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾನೆ. ದಟ್ ಶುಡ್ ಬಿ ಅವರ್ ಲೈಫ್. ಆ ಮುತ್ತು ಯೇಸು, ಆ ಮುತ್ತು ಯೇಸು. ನಮ್ಮ ಜೀವನ ಯಾಕೆ ಕೇಳಿದರೆ, ಸೀಕಿಂಗ್ ಗಾಡ್ ಎವ್ರಿ ಡೇ, ಸೀಕಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಎವ್ರಿ ಡೇ. ಪ್ರತಿದಿನ ಈ ಮುತ್ತಿನ ಹುಡುಕಾಟದಲ್ಲಿ ನಾವಿರಬೇಕು. ಈ ಮುತ್ತು ಸಿಗುತ್ತಾ? ಒಂದು ದಿನ ಆ ಮುತ್ತನ್ನು ನಾವು ಸ್ವಂತವಾಗಿಸ್ಕೊಳ್ತೀವಿ. ಒಂದು ದಿನ ಮುತ್ತು ನಮಗೆ ಸ್ವಂತ, ಇಲ್ಲಿ ಅಲ್ಲ ಅಲ್ಲಿ. ಯಾರಿಗೆ ಸಿಗುತ್ತೆ? ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುತ್ತೆ. ಎವ್ರಿ ಒನ್ ಹೂ ಸೀಕ್ಸ್ ವಿಲ್ ಫೈಂಡ್. ನಾಟ್ ದ ಲೇಜಿ ವಿಲ್ ಫೈಂಡ್, ಎವ್ರಿ ಒನ್ ಹೂ ಸೀಕ್ ವಿಲ್ ಫೈಂಡ್ ಇಟ್. ಇಲ್ಲಿ ಸಿಗಲ್ಲ ಮುತ್ತು, ಲೋಕದ ಮುತ್ತಲ್ಲ ಅದು. ಅನರ್ಘ್ಯವಾದ ಒಂದು ಮುತ್ತು, ಅಂದರೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಅತ್ಯಂತ ಬೆಲೆ ಬಾಳುವ ಒಂದು ಸುಂದರವಾದ ಮುತ್ತು ಯೇಸು ಆಗಿದ್ದಾರೆ. ಎಲ್ಲಿ ಸಿಗ್ತಾರೆ ಕೇಳಿದ್ರೆ ಅಲ್ಲಿ ಸಿಗ್ತಾರೆ. ಇಲ್ಲೆಲ್ಲ ದಾಟಿ ಹೋಗ್ಬೇಕು ನಾವು. ಬಟ್ ಇಲ್ಲಿ ಏನು ಮಾಡಬೇಕು? ಸೀಕಿಂಗ್ 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 ಫಾರ್ ದ್ಯಾಟ್ ಟ್ರೆಷರ್ ಆ್ಯಂಡ್ ಲೆಟ್ ಜೀಸಸ್ ಬಿ ಆರ್ ಟ್ರೆಷರ್. ಯೇಸು ನಮ್ಮ ನಿಧಿ ಆಗಿರಲಿ. ಯೇಸು ಸ್ವಾಮಿ ಹೇಳ್ತಾರಲ್ವ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿರುವುದು ನಿನ್ನ ಹೃದಯ. ಕುಂಗಣಿಲಿ ಏನು ಹೇಳ್ತಾರೆ? ವೇರ್ ಯುವರ್ ಹಾರ್ಟ್ ಈಸ್, ಕೈ ತುಜೆ ದೀರ್ಘ ಅसा ತೈ ತುಜೆ ಕಾಳಜಿ असते. ವೇರ್ ಯುವರ್ ಟ್ರೆಷರ್ ಈಸ್ ದೇರ್ ವಿಲ್ ಬಿ ಯುವರ್ ಹಾರ್ಟ್ ಆಲ್ಸೋ. ವೇರ್ ಯುವರ್ ಟ್ರೆಷರ್ ಈಸ್ ದೇರ್ ವಿಲ್ ಬಿ ಯುವರ್ ಹಾರ್ಟ್ ಆಲ್ಸೋ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ ಇರುತ್ತೆ. ನಿನ್ನ ನಿಧಿ, ಆ ಮುತ್ತು
ಯೇಸು ಆಗಿದ್ದರೆ ನಮ್ಮ ಹೃದಯ ಸ್ವರ್ಗ ರಾಜ್ಯದ ಕಡೆಗಿರುತ್ತೆ. ನಮ್ಮ ಹೃದಯ ಯಾವ ಕಡೆಗಿದೆ? ನಮ್ಮ ಹೃದಯಗಳು ಯಾವ ಕಡೆಗಿದೆ ಈಗ? ಲೋಕದ ಕಡೆಗಲ್ವಾ? ಲೋಕದ ಕಡೆಗಿದ್ರೆ ಲೋಕದಲ್ಲಿರೋ ಎಲ್ಲದು ನಮ್ಮ ತಲೆಯಲ್ಲಿ ಇರುತ್ತೆ. ತುಂಬ ಟೆನ್ಷನ್, ತುಂಬ ಭಯ, ತುಂಬ ಟೆನ್ಷನ್. ಯಾಕಪ್ಪ ಬದುಕೋದು, ಹೇಗೆ ಬದುಕೋದು, ಇದೇ ಚಿಂತೆ, ಪೇಚಾಟಗಳು. ಯಾಕೆ ಚಿಂತೆ? ನಿಧಿ ಹುಡುಕರಿ. ಬಿ ಎ ಟ್ರೆಷರ್ ಸೀಕರ್. ವಾಟ್ ಈಸ್ ದ ಟ್ರೆಷರ್ ನೇಮ್? ಜೀಸಸ್ ಕ್ರೈಸ್ಟ್. ಸ್ಟಾರ್ಟ್ ಸೀಕಿಂಗ್ ನಾವು. ಈಗಿಂದ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ. ಒನ್ ಡೇ ಯು ವಿಲ್ ಫೈಂಡ್ ಇಟ್. ಒಂದು ದಿನ ನಿಮ್ಗೆ ಆ ಟ್ರೆಷರ್ ಸಿಗುತ್ತೆ. ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುತ್ತೆ. ಅದೇ ಬೈಬಲ್ ಹೇಳೋದು. ಯೇಸು ಹೇಳ್ತಾರಲ್ವಾ, ಸೀಕ್ ಯು ವಿಲ್ ಫೈಂಡ್, ಬಟ್ ಇಫ್ ಯು ಡೋಂಟ್ ಸೀಕ್ ಯು ವಿಲ್ ನಾಟ್ ಫೈಂಡ್. ಸತ್ತೋದ ಮೇಲೆ ಯೇಸು ಸಿಗೋಲ್ಲ, ಸತ್ತೋದ ಮೇಲೆಲ್ಲ ಸಿಗೋದು, ಹುಡುಕುವವನಿಗೆ ಸಿಗೋದು. ಪ್ರಾರ್ಥನೆ ಮಾಡಿದ ತಕ್ಷಣ ಸಿಗ್ತಾರೆ ಅಂತ ತಿಳ್ಕೊಬೇಡಿ. ಬೈಬಲ್ ಓದಿದ ತಕ್ಷಣ ಅಲ್ಲ ಸಿಗೋದು. ಪೂರ್ಣ ಹೃದಯದಿಂದ, ಅಂದರೆ ಮಾನಸಾಂತರದ ಹೃದಯದಿಂದ ಹುಡುಕಬೇಕು. ಲಾರ್ಡ್, ಐ ನೀಡ್ ಯು ಜೀಸಸ್, ಐ ನೀಡ್ ಜೀಸಸ್, ಐ ವಾಂಟ್ ಟು ಸಿ ಜೀಸಸ್. ಫೈನಲಿ ಯು ವಿಲ್ ಗೆಟ್ ದಟ್. ಕೊನೆಯದಾಗಿ ನಿಮಗೆ ಆ ನಿಧಿ ಸಿಗುತ್ತೆ. ಆ ನಿಧಿಯನ್ನು ಗುರಿಯಾಗಿಟ್ಕೊಂಡು ಇಲ್ಲಿ ಬದುಕಬೇಕು. ನಮ್ಮ ಗುರಿ ಏನು? ಲೋಕದಲ್ಲಿ ನಮ್ಮ ಗುರಿ ಏನು? ವಾಟ್ ಈಸ್ ದ ಏಮ್ ಆಫ್ ಅವರ್ ಲೈಫ್ ಈಸ್ ಜೀಸಸ್ ಕ್ರೈಸ್ಟ್. ಟ್ರೆಷರ್, ನಿಧಿ, ಆ ಮುತ್ತು, ಆ ನಿಧಿ, ಅದನ್ನು ನಾನು ಹುಡುಕಬೇಕು ಪ್ರತಿದಿನ. ವಾಕ್ಯ ಹೇಳುತ್ತೆ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ಫಸ್ಟ್ ಅಂದರೆ ಊಟ ಮಾಡೋದಕ್ಕಿಂತ ಮೊದಲು, ಮಲಗೋಕ್ಕಿಂತ ಮೊದಲು, ಎದ್ದೇಳಿದಾಗ ಮೊದಲು, ಜಾಬ್ ಹೋಗೋಕ್ಕಿಂತ ಮೊದಲು ಪ್ರೇಯರ್ ಮಾಡಬೇಕು. ಅದಲ್ಲ. ಗಿವ್ ಫಸ್ಟ್ ಪ್ರಯಾರಿಟಿ ಟು ದ ಕಿಂಗ್ಡಮ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಸೀಕ್ ಯು ಫಸ್ಟ್ ಅಂದರೆ ನಿನ್ನ ಲೈಫಿನ ಮೊದಲ ಆದ್ಯತೆ, ದ ಪ್ರಯಾರಿಟಿ ಶುಡ್ ಬಿ ಜೀಸಸ್. ಕೊಂಕಣಿಲಿ ಏನು ಹೇಳ್ಬೋದು? ನಿನ್ನ ಜೀವನದ ಮೊದಲ ಆದ್ಯತೆ ಯೇಸು ಆಗಿರಬೇಕು. ಹಾಂ, तुझ्या जीवनाची पहिली ಆದ್ಯತೆ ಓಕೆ, ಪ್ರಯಾರಿಟಿ ಜೇಸು ಜಾಯ್ಸೈ. ದೇವರ ರಾಜ್ಯ ಯೇಸು ಆಗಿರಬೇಕು. ಇಲ್ಲದ್ರೆ ಮತ್ತೆ ಕ್ರೈಸ್ತರಾಗಿದ್ದು ಯಾಕೆ ನಾವು? ವೈ ಯು ಬಿಕೇಮ್ ಕ್ರಿಶ್ಚಿಯನ್? ವೈ ಯು ಹ್ಯಾವ್ ಟೇಕನ್ ದ ಬ್ಯಾಪ್ಟಿಸಮ್? ದೀಕ್ಷಾಸ್ನಾನ ಯಾಕೆ ತಗೊಂಡ್ರಿ? ಸ್ನಾನ ದೀಕ್ಷೆ, ಇನ್ ದ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ಆಫ್ ದ ಹೋಲಿ ಸ್ಪಿರಿಟ್ ಯು ಹ್ಯಾವ್ ರಿಸೀವ್ಡ್ ದ ಬ್ಯಾಪ್ಟಿಸಮ್. ವೈ? ಫಾರ್ ವಾಟ್ ಪರ್ಪಸ್? ಈ ಯೇಸು ಆಗಿರ್ತಕ್ಕಂಥ ಮುತ್ತನ್ನು ಹುಡುಕ್ಲಿಕ್ಕೆ ಅಲ್ಲದಿದ್ರೆ ಇನ್ಯಾವುದಕ್ಕೆ ಬ್ಯಾಪ್ಟಿಸಮ್ ತಗೊಂಡಿರೋದು? ಕರೆಕ್ಟ್. ವಾಟ್ ಈಸ್ ದಿ ಡ್ಯೂಟಿ ಆಫ್ ದ ಚಿಲ್ಡ್ರನ್ ಆಫ್ ಗಾಡ್? ಸೀಕಿಂಗ್ ಗಾಡ್ ಅಲ್ವಾ? ಮಕ್ಕಳಾಗಿ ನಮ್ಮ ಕೆಲಸ ಏನು? ದೇವರ ಮಕ್ಕಳ ಕೆಲಸ ಏನು? ದೇವರನ್ನ ಹುಡುಕೋದು. ಈ ಲೋಕದಲ್ಲಿ ನಮ್ಮ ಕೆಲಸ ಒಂದೇ ಒಂದು ಕೆಲಸ, ನಮಗೆಲ್ಲರಿಗೂ ಒಂದೇ ಕೆಲಸ, ದೇವರನ್ನ ಹುಡುಕೋದು. ಇನ್ನೂ ಏನಾದರೂ ನೀವು ಹುಡುಕೋದ್ರಲ್ಲಿ ಸಕ್ಸಸ್ ಆಗ್ತಾ ಇದ್ದರೆ, ನಿಮಗೆ ಸಂತೋಷ ಆಗ್ತಾ ಇದ್ದರೆ, ಜೊತೆಯಲ್ಲಿದ್ದವ್ರಿಗೂ ಹೆಲ್ಪ್ ಮಾಡಿ ಹೇಗೆ ಹುಡುಕೋದು ಅಂತ ಅಷ್ಟೇ. ನಾವಿಲ್ಲಿ ಇವತ್ತು ಬಂದಿದ್ದೀವಿ ಯಾಕೆ ಗೊತ್ತಾ? ನಾವು ಹುಡುಕೋ ದಾರಿನಲ್ಲಿ ಇಲ್ಲಿ ಬಂದಿದ್ದೀವಿ, ನಿಮಗೂ ಏನಾದರೂ ಹೆಲ್ಪ್ ಆಗಲಿ ಅಂತ. ವಿ ಆರ್ ಸೀಕಿಂಗ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಇನ್ ದ್ಯಾಟ್ ಸೀಕಿಂಗ್. ನಾವು ಹಾಗೆ ಇಟ್ಕೋಬಾರ್ದಲ್ವಾ? ಒಳ್ಳೆಯದನ್ನು ಹಂಚಬೇಕು ಬೇರೆಯವ್ರ ಜೊತೆಗೆ. ಅದಕ್ಕೆ ಹಂಚೋಣ ಅಂತ ಬಂದಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ನಥಿಂಗ್ ಸ್ಪೆಷಲ್. ಎನಿವೇ ವಿ ಆರ್ ಸೀಕಿಂಗ್. ಇಫ್ ಯು ವಾಂಟ್ ಟು ಸೀಕ್ ಗಾಡ್, ಯು ಕ್ಯಾನ್ ಆಲ್ಸೋ ಸೀಕ್. ದಿಸ್ ಇಸ್ ದ ವೇ. ಯು ಕ್ಯಾನ್ ಆಲ್ಸೋ ಜಾಯಿನ್ ದ ಗ್ರೂಪ್ ಗಾಡ್ ಸೀಕಿಂಗ್. ನೋಡಿ, ಯೋಚನೆ ಮಾಡಿ ಏನು ಹುಡುಕ್ತೀರಿ ಅಂತ. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಲ್ ಎಲ್ಲಿ ಬರುತ್ತೆ? ಹೃದಯದಲ್ಲಿ ತವಕ ಪಡಿ. ಹಾಗೆ ಇದರೊಂದಿಗೆ ನಮಗೇನು ಅಗತ್ಯ ಬೇಕೋ, ನಮ್ಮ ನೀಡ್ ಏನಿದೆಯೋ, ಇಚ್ಛೆ ಅಲ್ಲ, ನೀಡ್, ನಮಗೇನು ಅವಶ್ಯಕತೆ ಇದೆ? ಏನು ಅವಶ್ಯಕತೆ ಇದೆ? ಬಟ್ಟೆ, ಊಟ. ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಒಂದು ವೇಳೆ ಬಟ್ಟೆ ಕೊಡದೇ ಇದ್ದರೂ ಅವರೇ ಒಂದು ಬಟ್ಟೆ ಆಗಿ ಕವರ್ ಆಗಿರ್ತಾರೆ. ಊಟ ಕೊಡದೇ ಇದ್ದರೂ ಅವರೇ ಒಂದು ಊಟವಾಗಿರ್ತಾರೆ. ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ, ನನ್ನನ್ನು ತಿನ್ನಪ್ಪ ಅಂತಾರೆ. ನಾನೇ ಒಂದು ವಸ್ತ್ರವಾಗಿ ನಿನಗಿರ್ತೀನಿ ಅಂತ ಹೇಳ್ತಾರೆ. ಸೊ ನೋ ಪ್ರಾಬ್ಲಮ್, ಟೆನ್ಷನ್ ಇಲ್ಲ, ಫ್ರೀ, ಹ್ಯಾಪಿ.
ಭಾಳ ಹ್ಯಾಪಿ ಆಗಿದ್ದೀರಲ್ಲ ಎಲ್ಲರೂ. ಒಬ್ಬನು ಈ ಪ್ರಪಂಚದಲ್ಲಿ ಮಾಡುವ ಎಲ್ಲ ಪ್ರಯತ್ನದಿಂದ ಅವನಿಗೆ ಸಿಗುವ ಲಾಭವಾದರೂ ಅಂತ ಇನ್ಮೇಲೆ ಏನು ಮಾಡಬೇಕು? ಯೋಚನೆ ಮಾಡಬೇಕು. ಆಗ ಉತ್ತರ ಸಿಗುತ್ತೆ. ಆಗೇನು ಸಿಗುತ್ತೆ? ಉತ್ತರ ಸಿಗುತ್ತೆ. ಏನಂತ ಉತ್ತರ ಸಿಗುತ್ತೆ? ಬರೀ ಕೈಯಲ್ಲಿ ಬಂದೆ, ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ, ಇದೇ ಉತ್ತರ ಸಿಗೋದು. ಮತ್ತು ಇಲ್ಲಿ ಏನು ಮಾಡಬೇಕು? ಬರೀ ಕೈಯಲ್ಲಿ ಬಂದೆ, ಬರೀ ಕೈ ಹೋಗೋ ತನಕ ಏನು ಮಾಡಬೇಕು? ಬಂದಿದ್ದು ಓಕೆ, ಹೋಗೋದು ಓಕೆ. ಇನ್ ಬಿಟ್ವೀನ್ ಗ್ಯಾಪ್ ಏನು ಮಾಡಬೇಕು? ಇನ್ ಬಿಟ್ವೀನ್ ಗ್ಯಾಪಲ್ಲಿ ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಅವ್ರ ರಾಜ್ಯಕ್ಕಾಗಿ, ಅವ್ರ ನೀತಿಗಾಗಿ ತವಕ ಪಡಿ. ಡೋಂಟ್ ವರಿ, ಜೀಸಸ್ ಈಸ್ ಇನ್ ಯುವರ್ ಬೋಟ್. ನಿಮ್ಮ ಬೋಟಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷರಸ ಖಾಲಿ ಆದಮೇಲಲ್ಲ ಜೀಸಸ್ನ ಕರೆದಿದ್ದು, ಮೊದಲೇ ಯೇಸು ಸ್ವಾಮಿಗೆ ಇನ್ವಿಟೇಷನ್ ಕೊಟ್ಟಿದ್ದರು. ಸೊ ನಮ್ಮ ಲೈಫಲ್ಲೂ ಕೂಡ ಮೊದಲು ಜೀಸಸ್ಗೆ ಒಂದು ಸ್ಥಾನವನ್ನು ಕೊಡಿ. ಅದರ ಅರ್ಥ ಗಿವ್ ಹಿಮ್ ಫಸ್ಟ್ ಪ್ಲೇಸ್ ಇನ್ ಯುವರ್ ಲೈಫ್, ಫಸ್ಟ್ ಪ್ರಯಾರಿಟಿ. ಓಕೆ, ಮೊದಲ ಸ್ಥಾನ, ಮೊದಲ ಆದ್ಯತೆ ಅವರಿಗೆ ಕೊಡಿ. ಬದುಕಿ. ಬಾಕಿ ಎಲ್ಲರೂ ಇದ್ದಾರೆ, ಅವರವರಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ಥಾನಮಾನ ಎಲ್ಲ ಇದೆ, ಅದು ಅಲ್ಲಿರಲಿ. ಜೀಸಸ್ಗೆ ಮೊದಲ ಸ್ಥಾನ. ಅವರೇ ರಾಜ, ಅವರೇ ಪ್ರಭು, ಅವರೇ ಕರ್ತನು, ಅವರೇ ರಕ್ಷಕನು, ಅವರೇ ಒಡೆಯನು, ಅವರೇ ಯಜಮಾನ, ಅವ್ರ ದೇವರು. ಆ ಸ್ಥಾನ ಅವ್ರಿಗೆ ಕೊಟ್ಟು ನಾವು ಬದುಕುವಾಗ ನಮಗೆ ಯಾರ್ಯಾರಿಗೆ ಏನೇನು ಸ್ಥಾನ ಕೊಡಬೇಕೋ ಅವರಿಗೆ ಕೊಡಲಿಕ್ಕೂ ಆಗುತ್ತೆ, ಒಳ್ಳೆ ಜೀವನ ಜೀವಿಸ್ಬೋದು. ದೇವರಿಗೆ ಮೊದಲ ಸ್ಥಾನ ಕೊಡದೇ ಇದ್ದರೆ ನಮಗೆ ಯಾರಿಗೆ ಏನು ಸ್ಥಾನಮಾನ ಕೊಡಬೇಕು ಗೊತ್ತಾಗೋದಿಲ್ಲ. ನಾವೇ ದೇವ್ರ ಥರ ಆಗ್ತೀವಿ, ಅಹಂಕಾರಿಗಳಾಗ್ತೀವಿ, ಹಾಳಾಗೋಗ್ತೀವಿ. ಆ ರೀತಿ ನಮ್ಮ ಜೀವನ ಆಗಬಾರ್ದು. ಆದ್ದರಿಂದ ಇವತ್ತು ಏನೆಲ್ಲ ವಾಕ್ಯಗಳನ್ನು, ವಚನಗಳನ್ನು ಪವಿತ್ರಾತ್ಮರು ನಮ್ಮೊಂದಿಗೆ ಮಾತನಾಡಿದ್ದಾರೋ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಜೀವಿಸೋಣ. ಈ ಒಂದು ಕಾನಾ ಊರಿನ ಮದುವೆಯಲ್ಲಿ ಅವರು ಯೇಸುವನ್ನು ಸ್ವೀಕಾರ ಮಾಡಿದ ಹಾಗೆ ನಮಗೂ ಸ್ವೀಕಾರ ಮಾಡ್ಬೋದು ಪ್ರತಿದಿನ, ಎವ್ರಿ ಡೇ ಥ್ರೂ ಹಿಸ್ ವರ್ಡ್. ಬಿಕಾಸ್ ಜೀಸಸ್ ಆ್ಯಂಡ್ ವರ್ಡ್ ಬೋತ್ ಆರ್ ಸೇಮ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯವೇ ಮನುಷ್ಯನಾಗಿ ಬಂದಿದ್ದು ಅಲ್ವಾ. ಜಾನ್ 1:1 ಯೋವನ್ನ 1:1 ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿದ್ದರು. In the beginning was the word and word was God and that word became flesh. Verse number 14, John 1:14 ಅಲ್ವಾ. ಸೊ ಈಗ ಆ ವರ್ಡ್ ಆ್ಯಂಡ್ ಗಾಡ್, ವರ್ಡ್ ಆ್ಯಂಡ್ ಜೀಸಸ್ ಆರ್ ಸೇಮ್. ಅದರಿಂದ ಯಾವಾಗ ನಾವು ವಾಕ್ಯವನ್ನು ತಗೊಳ್ತೀವೋ ಯಾರನ್ನ ಬರಮಾಡ್ಕೊಳ್ತೀವಿ? ಯು ಆರ್ ಇನ್ವೈಟಿಂಗ್ ಜೀಸಸ್. ಇವತ್ತು ಈ ಒಂದು ಮನೆಗೆ ಜೀಸಸ್ನ ಇನ್ವೈಟ್ ಮಾಡ್ತಿದ್ದಾರೆ. ಡೆಲ್ವಿನ್ ಮತ್ತು ಜೆರಿಟಾ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ದೇ ಆರ್ ಇನ್ವೈಟಿಂಗ್ ಜೀಸಸ್. ಹೌ? ರಿಸೀವಿಂಗ್ ದ ವರ್ಡ್, ವಾಕ್ಯವನ್ನು. ಸೊ ವಿ ಕ್ಯಾನ್ ಆಲ್ಸೋ ಜಾಯಿನ್ ವಿತ್ ದೆಮ್. ಅವ್ರ ಜೊತೆಗೆ ಸೇರಿಕೊಂಡು ನಾವು ಕೂಡ ವಾಕ್ಯವನ್ನು ಸ್ವೀಕಾರ ಮಾಡುವಾಗ ವಿ ಆರ್ ಆಲ್ಸೋ ವೆಲ್ಕಮಿಂಗ್ ಜೀಸಸ್, ಇನ್ವೈಟಿಂಗ್ ಜೀಸಸ್. ಬಂದಿರುವ ವಾಕ್ಯವನ್ನು ನಮ್ಮ ಒಳಗಡೆ ಇಟ್ಕೊಂಡು ಹೋಗ್ಬೇಕು ಮನೆಗೆ ಹೋಗುವಾಗ, ಆಯಿತಾ? ಏನು ವಾಕ್ಯ ಬಂದಿದೆಯೋ ಅದು ಯೇಸು, ಅದು ದೇವರು, ಆಯಿತಾ? ಆ ದೇವ್ರನ್ನ ಇಟ್ಕೊಂಡು ಹೋಗೋಣ, ನಮ್ಮ ಹೃದಯದಲ್ಲಿ ಇಟ್ಕೊಂಡು ಹೋಗೋಣ. ಆಗ ಜೀವನದಲ್ಲಿ ಕೊರತೆಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ನಥಿಂಗ್ ಟು ಬಿ ವರಿಡ್. ದ್ಯಾಟ್ ವರ್ಡ್ ವಿಲ್ ಟೇಕ್ ಕೇರ್ ಆಫ್ ಇಟ್. ದಟ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಜೀಸಸ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ ಕಾನಾ ಊರಿನ ಮದುವೆಯಲ್ಲಿ ಯೇಸುವಿಗೆ ಇನ್ವಿಟೇಷನ್ ಕೊಟ್ಟರು, ಯೇಸು ಬಂದಿದ್ರು, ಸಮಸ್ಯೆ ಬಂತು, ಅವಮಾನ ಬಂತು. ಯೇಸು ಅಲ್ಲಿ ಮುಂದೆ ಹೋಗಿ ಎಲ್ಲವನ್ನು ಸರಿ ಮಾಡಿದ್ರು, ಸಾಲ್ವ್ ಮಾಡಿದ್ರು. ಆ ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇದ್ದಾರೆ. ಆಮೇನ್. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನೀವು ನಮ್ಮನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದೀರಿ, ಯಾವಾಗಲೂ ಪ್ರೀತಿಸ್ತಾ ಇದ್ದೀರಿ. ಅನೇಕ ರೀತಿಯಲ್ಲಿ ಆ ಪ್ರೀತಿಯನ್ನು ನೀವು ನಮಗೆ ವ್ಯಕ್ತಪಡಿಸ್ತಾ ಇದ್ದೀರಿ ಅಪ್ಪ. ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು, ನಾವು ಪರಲೋಕ ರಾಜ್ಯದ ದೇವರ ಮಕ್ಕಳು ಎಂಬುದನ್ನು ನಮಗೆ ಎಚ್ಚರಪಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ರಿಮೈಂಡಿಂಗ್ ಅಸ್ that we are the citizens of the kingdom of God and we are not of this world.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಸ್ವರ್ಗ ರಾಜ್ಯದ ಮಕ್ಕಳಾಗಿ ಈ ಲೋಕದಲ್ಲಿ ನಾವೇನು ಮಾಡಬೇಕು ಎಂಬುದನ್ನು ನಿನ್ನ ವಚನಗಳ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಂದು ಆ ಒಂದು ಕಾನಾ ಊರಿನಲ್ಲಿ ನಡೆದ ವಿವಾಹದಲ್ಲಿ ಇದ್ದಂಥ ಕೊರತೆಯನ್ನು ನೀವು ನೀಗಿಸಿದ್ದೀರಿ. ಕಾರಣ ಅಲ್ಲಿ ನಿಮ್ಮನ್ನು ಮೊದಲೇ ಸ್ವಾಗತಿಸಿದ್ದರು. ಆ ಕೊರತೆಯನ್ನು ಕಂಡು ದೇವರೇ ನೀವಲ್ಲಿ ಕಾರ್ಯ ಮಾಡಿದ ಹಾಗೆ ಈ ಒಂದು ಸಮಯದಲ್ಲಿ ಕರ್ತನೆ, ನಿನ್ನ ಕಾರ್ಯ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ನೆರವೇರ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಅಪ್ಪ ಪಿತನೇ, ನಿನ್ನ ಚಿತ್ತದಂತೆ ನೀನು ನೆರವೇರಿಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ಆಲಿಸಿದ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರ ಜೀವಿತಗಳು ಹೆಚ್ಚು ಫಲದಾಯಕವಾಗಲಿ ಅಪ್ಪ. ನಮ್ಮ ಹೃದಯಗಳು ಒಂದು ಮಗುವಿನಂಥ ಹೃದಯಗಳಾಗಲಿ ಅಪ್ಪ. ಯಾವ ವಿಷಯದಲ್ಲೂ ಚಿಂತಿಸದೆ ದೇವರಿದ್ದಾರೆ ಎಂದು ಎಲ್ಲವನ್ನ ನಿಮಗೆ ಬಿಟ್ಟುಕೊಟ್ಟು ನಿಮ್ಮ ಜೀವದಿಂದ ತುಂಬಿದವರಾಗಿ ಬದುಕಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶ ಈ ಊರಿನಲ್ಲಿ ಮೂಲೆ ಮೂಲೆಗಳಲ್ಲಿ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಅದಕ್ಕೆ ನಾವೊಬ್ಬೊಬ್ಬರೂ ಕೂಡ ಒಂದು ಸಾಧನಗಳಾಗಲಿ ಸ್ವಾಮಿ. ಇಲ್ಲಿ ಬಂದ ಯಾರು ಕೂಡ ಲೋಕದ ಲೌಕಿಕ ಸಾಧನಗಳಾಗದೆ ಸ್ವರ್ಗ ರಾಜ್ಯದ ಸಾಧನಗಳಾಗಲಿ ಅಪ್ಪ. ಸ್ವರ್ಗ ರಾಜ್ಯದ ಉಪಕರಣಗಳಾಗಲಿ ಅಪ್ಪ. ದೇವರ ಕೈಗಳಲ್ಲಿ ಇರುವಂಥ ಒಂದು ಪಾತ್ರೆಗಳಾಗಲಿ ಅಪ್ಪ. ಶುಭ ಸಂದೇಶ ಎಂಬ ಜೀವ ಜಲವನ್ನು ನೀಡುವ ಪಾತ್ರೆಗಳಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ಯೇಸುವೆ ಈ ಕಾರ್ಯವನ್ನು ಮಾಡುವಂತೆ ಆಗಲಿ ಸ್ವಾಮಿ. ಅದಕ್ಕೆ ಬೇಕಾದ ಅಭಿಷೇಕ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಎಲ್ಲ ಒಳಿತಿಗಾಗಿ ಸ್ತೋತ್ರ ಅಪ್ಪ. ಯೇಸು ನಾಮದಲ್ಲಿ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್.